ಅಶೋಕ್ ಬಂದಿದ್ದಾರಾ? ಅಶೋಕ್ ತುಂಬಾ ಅವರ ಮನೆಯ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ರು ಅವರು. ಸೊ ಓಕೆ, ಯಾರಾದ್ರೂ ರೆಡಿಫೈ ಮಾಡ್ತೀರಾ? ಮಾಡಿ, ಇಲ್ಲಾಂದ್ರೆ ವಿಲ್ ಸ್ಟ್ರೈಟ್ ಅವೇ ವಿಲ್ ಗೋ. ಲೀಡರ್ಸ್ ಎಲ್ಲ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಶ್ರೀಶೈಲ್, ಸ್ಟಾರ್ಟ್ ಮಾಡ ಇವತ್ತು ಟ್ರೈನಿಂಗ್ ಹೇಳಿ. ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಗುಡ್ ಮಾರ್ನಿಂಗ್ ಟು ಆಲ್ DXN ಫ್ಯಾಮಿಲಿ. ಇವತ್ತ ಒಂದು ಅದ್ಭುತವಾದ ವಿಷಯ ಬದಲು ಸರ್ ನಮಗೆಲ್ಲ ತಿಳಿಸ್ಕೊಡ್ತಿದ್ದಾರೆ. ಫೌಂಡೇಶನ್, ಬೇಸಿಕ್ ಫೌಂಡೇಶನ್ ಯಾವ ತರ ಇರಬೇಕು, ನಮ್ಮ ಲೀಡರ್ಶಿಪ್ ಆಗಿರ್ಬೋದು ಅಥವಾ ಓನರ್ಶಿಪ್ ಮೆಂಟಾಲಿಟಿ ಯಾವ ರೀತಿ ಇರಬೇಕು ಅನ್ನೋದನ್ನ ಇವತ್ತು ನಮ್ಮ ಗ್ರೇಟ್ ಲೀಡರ್ ಅಪ್ಲೈನ್ ಮೆಂಟರ್ ಆದಂತ ಸತತ 23 ವರ್ಷ ಈ ಒಂದು DX ನಲ್ಲಿ ಸತತ ಸಾಧನೆ ಮಾಡುತ್ತಾ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಂತ ವ್ಯಕ್ತಿಗಳು. ಸೊ ಅಂತ ಒಂದು ವ್ಯಕ್ತಿಗಳಿಂದ ನಮಗೆ ಈ ಮಾಹಿತಿಯನ್ನ ಕೊಡ್ತಿದ್ದಾರೆ. ಸೊ ಅದಕ್ಕೆ ಈ ಮೈಕನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತೊಮ್ಮೆ ಎಲ್ಲರೂ ಸೀರಿಯಸ್ ಆಗಿ ಕೂತ್ ಕೇಳಿ. ಓನರ್ಶಿಪ್ ಮೆಂಟಾಲಿಟಿ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿ ಮಾಡ್ಕೊಂಡ್ರೆ ನಾವು ಬಿಸ್ನೆಸ್ ಗ್ರೋತ್ ಆಗ್ಬೋದು ಅನ್ನೋದನ್ನ ಇವತ್ತು ತಮ್ಮ ಮುಂದೆ ಎಲ್ಲರಿಗೂ ವಿಸ್ತಾರವಾಗಿ ಹೇಳ್ಕೊಡ್ಲಿಕ್ಕೆ ನಮ್ಮ ಗ್ರೇಟ್ ಲೀಡರ್ ಅಂತ SN ಶೆಟ್ಟಿ ಸರ್ ಇವತ್ತು ನಮಗೆ ತಿಳಿಸ್ಕೊಳ್ಳಿದ್ದಾರೆ. ಅವರಿಗೆ ಈ ಮೈಕನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು ಓಕೆ, ಸರ್. ಥ್ಯಾಂಕ್ ಯು, ವೆಲ್ಕಮ್ ಟು ಥ್ಯಾಂಕ್ ಆಲ್. ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರೀಶೈಲ್, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಐ ಒನ್ಸ್ ಅಗೇನ್ ನಮ್ಮ ಲೀಡರ್ಸ್ ಇದ್ದಾರೆ. ಸೊ ಅವರಿಗೆ ಆನಂದ್ ಮಸ್ಲಿ ಅವರು ಗುಡ್ ಮಾರ್ನಿಂಗ್, ಭಾರತಿ ಅವರೇ ಗುಡ್ ಮಾರ್ನಿಂಗ್, ಅಶೋಕ್ ಚರಿಕರ್ ಗುಡ್ ಮಾರ್ನಿಂಗ್, ಐನಾಪುರ್ ಅವರೇ ಗುಡ್ ಮಾರ್ನಿಂಗ್, ಜಯಪ್ರಕಾಶ್ ಅವರೇ ಗುಡ್ ಮಾರ್ನಿಂಗ್, ಶ್ರೀಧರ್ ಮೂರ್ತಿ ಅವರೇ ವೆರಿ ಗುಡ್ ಮಾರ್ನಿಂಗ್, ಸೊ ರಾಘವೇಂದ್ರ ಅವರೇ ಗುಡ್ ಮಾರ್ನಿಂಗ್. ಸೊ ಇವರೆಲ್ಲ ನಮ್ಮ ಈಗ ಬೆಳಿಗ್ಗೆ ಝೂಮ್ ಮೀಟಿಂಗ್ ಲೀಡರ್ಸ್ ಇದ್ದೀರಿ. ನೀವು ಅಟ್ಲೀಸ್ಟ್ ನಿಮ್ಮ ಟಾರ್ಗೆಟ್ ಅನ್ನ ನಾವು ಹೇಳಿದ್ವಿ, ಅಟ್ಲೀಸ್ಟ್ ಪ್ರತಿಯೊಬ್ಬರಿಗೂ ಒಂದೊಂದು ಜಾಯ್ನ್ ಆಗ್ಬೇಕು ತಿಂಗಳಿಗೆ ಅಂತ ನೀವು ರೆಸ್ಪಾನ್ಸಿಬಿಲಿಟಿ ಕೊಡಿ. ತಿಂಗಳಲ್ಲಿ ಎಂಡಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ಜಾಯ್ನ್ ಆಗಿರ್ಲೇಬೇಕು. ಸೊ 3 ಇದ್ರೆ 4, 4 ಇದ್ರೆ 5, 5 ಇದ್ರೆ 6, 10 ಇದ್ರೆ 11 ಆಗ್ಬೇಕು. ಅದನ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಯಾರಾದ್ರೂ ಹೊಸ ಲೀಡರ್ಸ್ ಬಂದಿರೋ ಲೇಟ್ ಆಗಿ? ರಾಘವೇಂದ್ರ ಯಾರಿದ್ದಾರೆ ಇನ್ನು? ಓಕೆ, ರೈಟ್. ಹ್ಮ್ ಒನ್ ಸೆಕೆಂಡ್, ಗುಡ್ ಮಾರ್ನಿಂಗ್. ಸೊ ಅನ್ಲೀಸ್ ದ ಪವರ್ ಇನ್ ಯು. ನಿಮ್ಮ ಹತ್ರ ಪವರ್ ಉಂಟಾ ಇಲ್ವಾ? ಹಲೋ, ಇದೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್, ಇಂಟ್ರಾಕ್ಷನ್ ಇದ್ರೆ ಒಳ್ಳೇದಾಗ್ತದೆ. ಪವರ್ ಇದೆಯಾ? ಎದ್ದಿದ್ರ ಬೆಳಿಗ್ಗೆ? ರಾತ್ರಿ ಯಾಕೆ ಮಲಗಿರ್ತೀರಿ? ಯಾರು ಮಾತಾಡೋದಿಲ್ಲ. ಬೆಳಿಗ್ಗೆ ಹೇಳ್ತೀವಂತ ನಿಮ್ಗೆ ಗ್ಯಾರಂಟಿ ಇದೆ, ಅದಕ್ಕೆ ರಾತ್ರಿ ಮಲಗ್ತೀರಿ, ರೈಟ್? ಸೊ ನೀವು ಏನಾದ್ರೂ 12 ಗಂಟೆಗೆ ಏನೋ ದೊಡ್ಡ ಒಂದು ಏನು ಬಿರುಗಾಳಿ ಬರ್ತಾ ಇದೆ, ಭಯಂಕರ ಸಮುದ್ರ ಉಕ್ಕಿ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ನಿದ್ರೆ ಬರ್ತದಾ? ನಿದ್ರೆ ಬರೋದಿಲ್ಲ. ಯಾಕೆಂದ್ರೆ ಬರೋದಿಲ್ಲ. ಬೆಳಿಗ್ಗೆ ಹೇಳೋದು ಗ್ಯಾರಂಟಿ ಇಲ್ಲ ಅಲ್ಲ. ಯಾಕೆಂದ್ರೆ ಸುನಾಮಿ ಬಂದ್ಬಿಟ್ರೆ ಏನ್ ಮಾಡೋದು ಅಂತ. ಸೊ ಆದ್ರಿಂದ ನಿಮ್ಮ ಹತ್ರ ಆ ಪವರ್ ಇದೆ. ಸೊ ನಾನು ಹೇಳೋದು ಅನ್ಲೀಸ್ ದ ಪವರ್ ಇನ್ ಯು. ಅದನ್ನ ರಿಲೀಸ್ ಆಗೋದಿಲ್ಲ, ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀರಿ. ಅಷ್ಟು ಪವರ್ ಇದೆ ತಮ್ಮ ಹತ್ರ. ನಿಮ್ಮ ರೈಟ್ ಹ್ಯಾಂಡ್ ನೋಡಿ, ಯಾಕೆ ರೈಟ್ ಹ್ಯಾಂಡ್ ಸ್ಟ್ರಾಂಗ್ ಇದೆ? ನೀವು ಯೂಸ್ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ರೈಟ್ ಹ್ಯಾಂಡ್ ಸ್ಟ್ರಾಂಗ್ ಇದೆ. ಎಷ್ಟೋ ಒಂದು 100ಕ್ಕೋ ಅಥವಾ 1000ಕ್ಕೋ ಒಬ್ರಿಬ್ರು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ, ಅವ್ರದ್ದು ಲೆಫ್ಟ್ ಹ್ಯಾಂಡು ಸ್ಟ್ರಾಂಗ್ ಆಗ್ತದೆ. ಅದೇ ತರ ನಮ್ಮ ಬ್ರೈನ್ ಅನ್ನ ತುಂಬಾ ಜನ ಯೂಸೇ ಮಾಡಲಿಲ್ಲ, ಅವರು ಸುಮ್ಮನೆ ಬಿಟ್ಟಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಬ್ರೈನ್ ಅನ್ನ ನಾವು ಹೇಗೆ ಟ್ರಿಗರ್ ಮಾಡೋದು ಅದನ್ನ ನಾವು ಹೇಳೋದು ನಿಮ್ಗೆ. ಟ್ರಿಗರ್ ಮಾಡಿದ್ರೆ ನೀವು ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ, 1/2% ಯೂಸ್ ಮಾಡಿದ್ರೆ ನೀವು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ತೀರಿ. ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ಬಿಡ್ತೀರಿ. ಸೊ ಅದರಿಂದ ನೋಡಿ, ಒಬ್ರೊಬ್ರನ್ನ ಹೇಳ್ತಾ ಹೋಗ್ತೀನಿ, ನೋಡಿ ಅವರ ಪವರ್ ಹೇಗಿದೆ ಅಂತ. ಸೊ ಈಗ ಟೀಚರ್ಸ್ ಥಾಟ್ ದಟ್ ಹಿ ವಾಸ್ ಎ ಯೂತ್ಲೆಸ್ ಸ್ಟೂಡೆಂಟ್. ಆ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರಂತೆ, ಗುರುಗಳು ಹೇಳ್ತಾ ಇದ್ರಂತೆ, ಈ ಹುಡುಗ ಏನು ಪ್ರಯೋಜನ ಇಲ್ಲ, ಯೂಸ್ಲೆಸ್, ಪ್ರಯೋಜನ ಇಲ್ಲದ ಈ ಹುಡುಗ, ಆದ್ರಿಂದ ಇವನೇನು ಉಪಯೋಗ ಇಲ್ಲ ಜೀವನದಲ್ಲಿ, ಏನು ಇವನ್ ಆಗುದಿಲ್ಲ ಅಂತ ಹೇಳಿದ್ರಂತೆ ಟೀಚರ್ಸ್ಗಳು. ಯಾರಿವರು? ಓಕೆ, ನಾನು ಫಾಸ್ಟ್ ಹೋಗ್ಬಿಡ್ತೀನಿ, ಲೇಟ್ ಆಗ್ತದೆ. ಇವರೇ ಆಲ್ಬರ್ಟ್ ಐನ್ಸ್ಟೀನ್. ಕೇಳಿದ್ರ ಹಿಸ್ಟ್ರಿಯಲ್ಲಿ? ಇವರ ಹೆಸರು ಇವತ್ತಿಗೂ ಇದೆ. ಯಾಕೆಂದ್ರೆ ಅವರ ರೆಕಾರ್ಡ್ಸ್, ಅವರ ಏನು ಸಂಶೋಧನೆ ಯಾರು ಬ್ರೇಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಟೀಚರ್ಸ್ ಏನು ಹೇಳಿದ್ರು, ಇವನೇನು ಯೂಸ್ಲೆಸ್ ಅಂತ ಹೇಳಿದ್ರು. ಬಟ್ ಇವರು E=mc², ಜನರಿಗೆ ಗೊತ್ತೇ ಇಲ್ಲ, ಈ ರಿಲೇಟಿವಿಟಿ ಥಿಯರಿ ಬಗ್ಗೆ ಏನು ಗೊತ್ತಿರಲಿಲ್ಲ. ಸೊ ಈ ಥಿಯರಿಯನ್ನ ಕಂಡು ಹಿಡಿದು ಬಿಟ್ಟು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟು ಇವತ್ತು ನೋಡಿ ಅವ್ರು ಹೇಳ್ತಾರೆ,
ನಥಿಂಗ್ ಗ್ರೇಟ್ ವಾಸ್ ಎವರ್ ಅಚೀವ್ಡ್. ನಥಿಂಗ್ ಗ್ರೇಟ್ ವಾಸ್ ಎವರ್ ಅಚೀವ್ಡ್ ಯಾವಾಗ? ವಿತೌಟ್ ಎಂಥೂಸಿಯಾಸಮ್. ಎಂಥೂಸಿಯಾಸಮ್ ಇರಬೇಕು. ನೀವು ಎಂಥೂಸಿಯಾಸಮ್ ಇದ್ರೆ ಮಾತ್ರ ಈ ಪ್ರಪಂಚ ನಡೀತದಂತೆ. ಈವನ್ ನೀವು ಹುಟ್ಟಬೇಕಾದ್ರೂ ನಿಮ್ಮ ತಂದೆ ತಾಯಿಯ ಎಂಥೂಸಿಯಾಸಮೇ ಕಾರಣ. ಇಲ್ಲಾದ್ರೆ ಯು ಆರ್ ನಾಟ್ ಬಾರ್ನ್. ಯಾವುದೇ ಇರಲಿ, ಡಿಎಕ್ಷನ್ ಮಾಡ್ಬೇಕಾದ್ರೆ ಎಂಥೂಸಿಯಾಸಮ್ ಬೇಕು ನಿಮ್ಗೆ. ಎಸ್, ಐ ಕ್ಯಾನ್ ಡೂ ಇಟ್. ಯಾವ್ದ್ರಲ್ಲೇ ಬೇಕಾದ್ರೆ ನೋಡಿ, ಆಟ ಆಡ್ಬೇಕಾದ್ರೆ, ಗೆಲ್ಬೇಕಾದ್ರೆ ನಿಮ್ಮ ಪವರ್ ಎಷ್ಟೋ ಪವರ್ ಜಾಸ್ತಿ ಆಗೋಗ್ತದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು, ಎಕ್ಸಾಂಪಲ್ಗಳು ನಾನು ಹೇಳಿದ್ದೀನಿ. ಅಷ್ಟು ನೀವು ಯು ಕ್ಯಾನ್ ಎನಿಬಡಿ. ಸೊ ನಥಿಂಗ್ ಗ್ರೇಟ್ ವಾಸ್ ಎವರ್ ಅಚೀವ್ಡ್ ವಿತೌಟ್ ಎಂಥೂಸಿಯಾಸಮ್. ಆಲ್ಬರ್ಟ್ ಐನ್ಸ್ಟೀನ್ ಅದನ್ನೇ ಹೊತ್ಕೊಂಡು ಅದನ್ನ ಕರಗತ ಮಾಡಿಕೊಂಡು ಸಂಶೋಧನೆಗಳನ್ನ ಮಾಡ್ತಾ ಹೋದ್ರು. ಹಿ ವಾಸ್ ವೆರಿ ಪುವರ್ ಇನ್ ಮ್ಯಾಥಮೆಟಿಕ್ಸ್. 4 into 4 ಎಷ್ಟು? 4 into 4 ಗುಣಿಸು 4. ನೀವು ಮ್ಯಾಥಮೆಟಿಕ್ಸ್ ಪೂರ 16 ಹೌದಾ? ಆದ್ರೆ ಈ ಹುಡುಗ ಇದನ್ನಲ್ಲ 4 into 4 ಅಂತ ಹಾಕಿದ್ರೆ ಇವನು 9 ಅಂತ ಹೇಳ್ತಾ ಇದ್ದಂತೆ. ಅಂತವನು ಇವನು. ಅಂದ್ರೆ ನೀವು ಅವನಕ್ಕಿಂತ ಬೆಟರ್ ಅಲ್ಲ, 16 ಅಂತ ಹೇಳಿದ್ರೆ, ಹೌದಾ? ಆದ್ರೆ ಹಿ ವಾಸ್ ವೆರಿ ಪುವರ್ ಇನ್ ಮ್ಯಾಥ್ಸ್. 10 + 5 ಅಂದ್ರೆ 25 ಹೇಳುವುದು. 1 + 2 ಅಂತ ಹೇಳಿದ್ರೆ 7 ಅಂತ ಹೇಳ್ತಾನೆ. ಅಂತವನು, ಅವನಿಗೆ ಮ್ಯಾಥ್ಸ್ ತಲೆಗೆ ಹೋಗುದಿಲ್ಲ, ಮ್ಯಾಥ್ಸ್ ಅಂದ್ರೆ ಗೊತ್ತಿಲ್ಲ. ಅಂತವನು ಏನಾಗಿದ್ದಾನೆ ನೋಡೋಣ. ಇವನೇನಾದ್ರು ಹಿಸ್ಟ್ರಿಯಲ್ಲಿ ಪರಿಚಯ ಇದೆ ನಿಮ್ಗೆ? ನೀವು ಪರಿಚಯ ಇಲ್ಲದೆ ಇರಬಹುದು, ಆದ್ರೆ ಹಿಸ್ಟ್ರಿನೇ. ಐಸಾಕ್ ನ್ಯೂಟನ್ ಹೆಸರು ಕೇಳಿರ್ಬೋದು. ನ್ಯೂಟನ್ ಕಂಡಿಡಿದ ಏನು ಆಪಲ್ ಇದೆಯಲ್ಲ, ಮರದಿಂದ ಕೆಳಗೆ ಬಿದ್ದಾಗ ನಮ್ಗೇನೋ ತಲೆಗೆ ಮರದಿಂದ ಕೆಳಗೆ ಬಿತ್ತು ಅಷ್ಟೇ ನಾವು ಎಣಿಸ್ತೀವಿ, ಅದಕ್ಕಿಂತ ನಾವು ಥಿಂಕ್ ಮಾಡೋದಿಲ್ಲ. ಆದ್ರೆ ಆ ಹುಡುಗ ಆ ಚಿಕ್ಕವನಿರ್ಬೇಕಾದ್ರೆ ಪವರ್ ಆಫ್ ಗ್ರಾವಿಟಿ, ಆ ಆಪಲ್ ಯಾಕೆ ಮೇಲೆ ಹೋಗ್ಲಿಲ್ಲ, ಯಾಕೆ ಉತ್ತರಕ್ಕೆ ಹೋಗ್ಲಿಲ್ಲ, ದಕ್ಷಿಣಕ್ಕೆ ಯಾಕೆ ಕೆಳಗೆ ಬಂತು ಅಂತ ಪವರ್ ಆಫ್ ಗ್ರಾವಿಟೇಷನ್ ಕಂಡು ಹಿಡಿದ ನೋಡಿ. ಇವತ್ತಿಂದ ಆ ಥಿಯರಿ ಹೇಗೆ ವರ್ಕ್ ಆಗ್ತಾ ಇದೆ. ಆಲ್ ನಾಲೆಡ್ಜ್ ಡಿಪೆಂಡ್ಸ್ ಅಪಾನ್ ದ ಕಾಮ್ನೆಸ್ ಆಫ್ ಮೈಂಡ್ ಅನ್ನ. ನೀವು ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಯೋಗ ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಮೈಂಡ್ ವರ್ಕ್ ಆಗ್ತದೆ. ನಿಮಗೆ ಮೈಂಡಿಗೆ ಹೊಸ ಹೊಸ ಆಲೋಚನೆಗಳು ಬರ್ತದೆ. ಆಲ್ ನಾಲೆಡ್ಜ್ ಡಿಪೆಂಡ್ಸ್ ಅಪಾನ್ ದ ಕಾಮ್ನೆಸ್ ಆಫ್ ಮೈಂಡ್. ನಮ್ಮ ಹತ್ರ ಅಗಾಧ ನಾಲೆಡ್ಜ್ ಇದೆ. ಇಂಟರ್ನೆಟ್ ಡೌನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಂಪ್ಯೂಟರ್. ನೋಡು ಏನಂತ ಗೊತ್ತಿಲ್ಲ. ಆಲ್ ನಾಲೆಡ್ಜ್ ಡಿಪೆಂಡ್ಸ್ ಅಪಾನ್ ದ ಕಾಮ್ನೆಸ್ ಆಫ್ ಮೈಂಡ್. ಅತಿ ದಿನಕ್ಕೊಂದು 5 ನಿಮಿಷ 10 ನಿಮಿಷ ನಮ್ಮ ಶೂನ್ಯ ಮೆಡಿಟೇಷನ್ ಮಾಡಿ ನೋಡಿ, ಯಾವ ರೀತಿ ನೀವು ಚೇಂಜ್ ಆಗ್ತದೆ, ಪವರ್ ಬರ್ತದೆ, ನಿಮ್ಗೆ ಹೊಸ ಹೊಸ ಆಲೋಚನೆಗಳು, ಇನೋವೇಷನ್ ಮೈಂಡ್ ಬರ್ತದೆ ಅಂತ ಹೇಳ್ತಾನೆ. ಅದನ್ನೇ ಅವನು ಕಂಡು ಹಿಡಿದ. ಇವನೇ ನಮ್ಮ ಐಸಾಕ್ ನ್ಯೂಟನ್. ನೆಕ್ಸ್ಟ್, ಹಿ ವಾಸ್ ಫೇಲ್ಡ್ ಸ್ಟೂಡೆಂಟ್. ಎಷ್ಟು ಜನ ಫೇಲ್ ಆದವ್ರು ಇದ್ರಿ ಕ್ಲಾಸಲ್ಲಿ? ಫೇಲ್ ಆದವ್ರು ಇದ್ರೆ ಕೈ ಎತ್ತಿ, ಯಾಕಂದ್ರೆ ಇಲ್ಲೊಬ್ಬ ಇದ್ದಾನೆ. ಫೇಲ್ ಆದವನು ಏನಾದ ಅಂತ ನೋಡೋಣ. ಹಿ ವಾಸ್ ಎ ಫೇಲ್ಡ್ ಸ್ಟೂಡೆಂಟ್. ಓಕೆ, ಶ್ರೀಧರ್ ಮೂರ್ತಿ ಅವರೇ, ಗ್ಯಾರಂಟಿ ನೀವು ಸಕ್ಸಸ್ ಆಗ್ತಾರೆ. ಇವತ್ತು ನಾನು ಹೇಳ್ತೀನಿ ಕೇಳಿ. ಎಷ್ಟನೇ ಕ್ಲಾಸಲ್ಲಿ ಫೇಲ್ ಆದ್ರೆ ನೀವು? ಓಪನ್ ಆಗಿ ಹೇಳ್ತಾ ಇದ್ದೀರಲ್ಲ, ಭಾರಿ ಖುಷಿ ಆಗ್ತದೆ ನನಗೆ. SSLC ಫೇಲ್ ಸರ್ ನಾನು. SSLC ಫೇಲ್. ಓಕೆ, ಕಂಗ್ರಾಚುಲೇಷನ್. ನೋಡಿ, ಇವತ್ತು SSLC ಫೇಲ್ ಆಗಿದ್ರೆ ನೀವು ಎಲ್ಲಿ ಯಾವ ಲೆವೆಲ್ಗೆ ಹೋಗಿದ್ದೀರಿ? ರಾಘವೇಂದ್ರ ಅವರೇ ಯಾವ್ದ್ರಲ್ಲಿ? ಹೇಳಿ. ಆಮೇಲೆ ಡಿಗ್ರಿ ಮುಗಿಸೋ ತನಕ ಹಿಂತಿರುಗಿ ನೋಡ್ಲಿಲ್ಲ ಸರ್. ಓಕೆ, ಅಂದ್ರೆ ಆ ಚಾಲೆಂಜ್ ಇಟ್ಕೊಂಡು ಮಾಡಿದ್ರಿ ಡಿಗ್ರಿಯನ್ನ. ಓಕೆ, ಅಕ್ಷತಾ ಅವರು, ರಾಘವೇಂದ್ರ ಅವರು ಎಲ್ಲಿ ಫೇಲ್ ಆಗಿದ್ರಿ? ನಾನು 5ನೇ ಕ್ಲಾಸಲ್ಲಿ ಫೇಲ್ ಮಾಡಿಸಿದ. ಯಾಕೆ ನೀವು ಏನು ಓದ್ಲಿಲ್ಲ? ನನ್ನ ತಾಯಿ ಮುದ್ದಮ್ಮಗೆ ಫೇಲ್ ಮಾಡಿಸಿದ. ಓಹೋ, ಇನ್ನು ಒಂದ್ಸಲ ಇವನ್ ಕಲೀಲಿ, ಸರಿ ಕಲ್ತೆ ಮುಂದೆ ಹೋಗ್ಲಿ ಅಂತ ಫೇಲ್ ಮಾಡಿಸಿದ್ದಾರೆ. ಓಕೆ, ಅದೇ ಚಾಲೆಂಜ್ ತಗೊಂಡು ನೋಡಿ ಇವತ್ತು ನೀವು ರಾಘವೇಂದ್ರ ಆಗಿ ಬೆಳೆದು ಬಿಟ್ಟಿದ್ದೀರಿ. ಸ್ಟಾಕ್ ಪಾಯಿಂಟ್ ತಗೊಳ್ಳೋದಷ್ಟು ಸುಲಭ ಇಲ್ಲ. ನೀವು ಸ್ಟಾಕ್ ಪಾಯಿಂಟ್ ನಡೆಸ್ತಾ ಇದ್ದೀರಿ. ಯಾವಾಗ ಫೇಲ್ಡ್ ಸ್ಟೂಡೆಂಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅದೇ ತರ ಯು ವಾಸ್ ಎ ಫೇಲ್ಡ್ ಸ್ಟೂಡೆಂಟ್. ಕ್ಲಾಸ್ ಅಲ್ಲಿ ಕೆಲವರು 1 ವರ್ಷ 2 ವರ್ಷ, ಈ SLC ಅಲ್ಲಿ ಕೆಲವು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡ್ತಾರೆ, 5 ವರ್ಷ ಇರ್ತಾರೆ. ಅಂಥವ್ರು ಕೂಡ ಬೇಕಾದಷ್ಟು ಜನ ನಾವು ಕಾಣಬಹುದು. ಅಂಥವರಲ್ಲಿ ನೋಡಿ, ಇವರು ಒಬ್ರು. ಇವರ ಹೆಸರು ಏನಾದ್ರು ಗೊತ್ತಿದೆ ನಿಮ್ಗೆ? ಆನಂದ್ ಮಸ್ಲಿ ಅವರಿಗೆ ವೆಯ್ಟ್ ಮಾಡಿ ಬರ್ತೀನಿ. ಸೊ ಹಿ ವಾಸ್ ಎ ಫೇಲ್ಡ್ ಸ್ಟೂಡೆಂಟ್. ಹಿ ವಾಸ್ ಎ ಫೇಲ್ಡ್, ಬಟ್ ಹಿಸ್ಟ್ರಿಯಲ್ಲಿ ಏನಿದ್ದಾರೆ? ಸೊ ನಿಮ್ಗೆ ಲಿಯೋ ಟಾಲ್ಸ್ಟಾಯ್ ಹೆಸರು ಕೇಳಿರ್ಬೋದು. ಎಸ್, ಲಿಯೋ ಟಾಲ್ಸ್ಟಾಯ್. ಈ ಲಿಯೋ ಟಾಲ್ಸ್ಟಾಯ್ ಅವರು ಒಂದು ಫೇಲ್ಡ್ ಆಗಿದ್ರು ಕೂಡ ಜೀವನದಲ್ಲಿ ಅವರು ಸಕ್ಸಸ್ ಆದ್ರು. ಯಾಕೆಂದ್ರೆ ಒಂದು ಗ್ರಂಥ ಬರೆದ್ರು, ವಾರ್ ಅಂಡ್ ಪೀಸ್ ಅಂತ. ನಾವು ಯಾವಾಗ್ಲೂ ನಮ್ಗೆ ಗೊತ್ತಾಗಿದೆ ನೋಡಿ, ಈಗ ವಾರ್ ಆದಾಗ ಏನಾಗ್ತದೆ,
ಏನೇನ್ ಪ್ರಾಬ್ಲಮ್ ಆಗ್ತದೆ ಅಂತ. ಎಷ್ಟು ಪ್ರಾಬ್ಲಮ್ ಆಗ್ತದೆ ಈಗ ನೋಡಿ, ಇನ್ನು 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ, ವಾರ್. ಆದ್ರೆ ಅವ್ರು ಹೇಳ್ತಾರೆ ವಾರ್ ಅದರಿಂದ ಏನೇನ್ ಆಗ್ತದೆ ದೇಶದಲ್ಲಿ, ಎಷ್ಟು ನಾವು ಹಿಂದಕ್ಕೆ ಹೋಗ್ತೀವಿ, ಅದರ ಮೇಲೆ ಅವರು ದೊಡ್ಡ ಒಂದು ಗ್ರಂಥವನ್ನು ಬರೆದು ಬಿಟ್ರು ನೋಡಿ. ಗ್ರಂಥ ಬರೆದು ಬಿಟ್ಟು ಅದು ಎಷ್ಟು ಪಬ್ಲಿಷ್ ಆಯ್ತು ಅಂತ ಹೇಳಿದ್ರೆ, ಇನ್ಮೇಲೆ ವಾರೇ ಮಾಡಬಾರ್ದು ಅಂತ ಜನ ಅಲ್ಲಿವರೆಗೆ ಹೋಗಿತ್ತು. ಆದ್ರೆ ಜನ ನೋಡಿ ಇವತ್ತು ಸಹ ವಾರ್ ಮಾಡ್ತಾ ಇದ್ದಾರೆ. ವಾರಿಂದ ನಾವು ಬಾರಿ ಹಿಂದೆ ಹೋಗ್ತಾ ಇದೀವಿ ಅಂತ ಅವ್ರು ಬರೆದ್ರು, ತುಂಬಾ ಫೇಮಸ್ ಆದ್ರು. ಬಟ್ ಅವರು ಕ್ಲಾಸಲ್ಲಿ ಫೇಲ್ ಇದ್ರು. ಅವ್ರು ಏನ್ ಹೇಳಿದ್ರು ನೋಡಿ, ನಾಲೆಡ್ಜ್ ಈಸ್ ನಾಟ್ ಪವರ್. ನಾಲೆಡ್ಜ್ ಈಸ್ ನಾಟ್ ಪವರ್. ತುಂಬಾ ಜನ ನಾಲೆಡ್ಜ್ ಇದ್ದಾರೆ, ತುಂಬಾ ಜನ ಪ್ರೊಫೆಸರ್ಸ್ ಬರ್ತಾರೆ, ಕ್ಲಾಸಲ್ಲಿ 100 ಜನ ಸ್ಟೂಡೆಂಟ್ ಇರ್ತಾರೆ, ವಿಪರೀತ ನಾಲೆಡ್ಜ್ ಇರ್ತದೆ ಅವ್ರಿಗೆ, ತುಂಬಾ ನಾಲೆಡ್ಜ್ ಇರ್ತದೆ. ಆದ್ರೆ 100 ಜನರಲ್ಲಿ ಪಾಸ್ ಆಗೋದು ಮಕ್ಕಳು ನೋಡಿದ್ರೆ 60 ಗುಡ್ ಜನ. ಮಾರ್ನಿಂಗ್ ಕದ. 40 ಜನ ಫೇಲ್ ಆಗ್ಬಿಡ್ತಾರೆ ನೋಡಿ. ಒಂದು ಅವ್ರು ಪ್ರೊಫೆಸರ್ ಇಂಟೆಲಿಜೆಂಟ್ ಇದ್ದಾರೆ, ನಾಲೆಡ್ಜ್ ಉಂಟು, ಎವ್ರಿಥಿಂಗ್ ಇದೆ. 100 ಜನ ಸ್ಟೂಡೆಂಟ್ ಇದ್ರೆ ಪಾಸ್ ಆಗಿದ್ದು ಬರೀ 60, 40 ಜನ ಫೇಲ್ ಆಗ್ತಾರೆ. ಏನ್ ಕಾರಣ ಏನು? ಏನ್ ಕಾರಣ? ಅವರು ಅಷ್ಟು ಇಂಟೆಲಿಜೆಂಟ್ ಪ್ರೊಫೆಸರ್. ಏನಂತ ಹೇಳಿದ್ರೆ, ನಾಲೆಡ್ಜ್ ಈಸ್ ನಾಟ್ ಪವರ್, ಬಟ್ ಅಪ್ಲೈಯಿಂಗ್ ನಾಲೆಡ್ಜ್ ಈಸ್ ಪವರ್. ನೀವು ಯಾವ ರೀತಿ ನಾಲೆಡ್ಜ್ ಅನ್ನ ನೀವು ಅಪ್ಲೈ ಮಾಡ್ತೀರಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಅಪ್ಲೈ ಮಾಡ್ಲಿಕ್ಕೆ, ನಿಮ್ಗೆ ನಾಲೆಡ್ಜ್ ಅಪ್ಲೈ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಾಗ್ತೀರಿ ನೀವು? ಈಗ DXN ಟೀಮ್ ಆದಾಗ ದಟ್ ಈಸ್ ಸಿಂಪಲ್. ನಿಮ್ಗೆ ಗ್ಯಾನೋಟ್ ಥೆರಪಿ ಗೊತ್ತಿದೆ, ನಿಮ್ಗೆ ಪ್ರಾಡಕ್ಟ್ ನಾಲೆಡ್ಜ್ ಗೊತ್ತಿದೆ, ಮಾರ್ಕೆಟಿಂಗ್ ನಾಲೆಡ್ಜ್ ಗೊತ್ತಿದೆ, ಲೀಡರ್ಶಿಪ್ ಗೊತ್ತಿದೆ. ಆದ್ರೂ ಕೂಡ ಯಾಕೆ ಜನ ಜಾಯಿನ್ ಆಗ್ತಾ ಇಲ್ಲ? ಜನ ಯಾಕೆ PV ಜಂಪ್ ಆಗ್ತಾ ಇಲ್ಲ? ನಾಲೆಡ್ಜ್ ಈಸ್ ನಾಟ್ ಪವರ್, ಬಟ್ ಅಪ್ಲೈಯಿಂಗ್ ನಾಲೆಡ್ಜ್ ಈಸ್ ಪವರ್. ಈಗ ಅವಾಗ ನಮ್ಮ ಟ್ರೈನರ್ ಹೇಳಿದ್ರು, ನೀವು ಜಾಸ್ತಿ ಡೆಮೋನ್ಸ್ಟ್ರೇಷನ್ ಮಾಡಿ, ನೀವು ಏನ್ ಹೇಳಿದೋ ಜನ ಮಾಡೋದಿಲ್ಲ, ನೀವು ಏನ್ ಮಾಡ್ತಿರೋ ಅದನ್ನ ಜನ ಮಾಡ್ತಾರೆ. ಇಲ್ಲಿ ನೋಡಿ, ಅದೇ ವರ್ಕ್ ಆಗೋದು. ನಾಲೆಡ್ಜ್ ಈಸ್ ನಾಟ್ ಪವರ್, ಬಟ್ ಅದನ್ನ ನೀವು ಜನರ ತಲೆ ಒಳಗೆ ಎಷ್ಟು ಹಾಕ್ತೀರಿ ಅದು ಇಂಪಾರ್ಟೆಂಟ್. ಅವರ ತಲೆ ಒಳಗೆ ಹೋಗಿ ಕುತ್ಕೋಬೇಕು, ಆವಾಗ ಅವರು ಕೆಲಸ ಮಾಡ್ತಾರೆ. ಅಂದ್ರೆ ನೀವು ಎಷ್ಟು ಜನರನ್ನ, ಲೀಡರ್ಸ್ ಅನ್ನ ರೆಡಿ ಮಾಡ್ತೀರಿ, ಅಷ್ಟು ಇದು ವರ್ಕ್ ಆಗ್ತದೆ. ಆನಂದ್ ಮಸ್ಲಿ ಅವರೇ ಹೇಳಿ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ಸರ್, ನಾನು SSLC ಜಸ್ಟ್ ಪಾಸ್ ಪಾಸ್ ಆಗಿದ್ರು. ಪಾಸ್ ಆಗಿದ್ದೆ ಒಂದು ಮಿರಾಕಲ್. ಆಮೇಲೆ ನಿಮಗ ಆಶ್ಚರ್ಯ ಹೇಳ್ತೀನಿ, ಈ ಪ್ರಪಂಚದಲ್ಲಿ ದಡ್ಡರಿಂದ ಯಾವುದೇ ಅಪಾಯ ಇಲ್ಲ ನೋಡಿ. ಕರೆಕ್ಟ್. ಆದ್ರೆ ಅಪಾಯಗಳೆಲ್ಲ ಹುಟ್ಟುಕೊಂಡಿದ್ದು ಈ ಜಾಣರಿಂದ. ಅದೌದು. ಜಾಣರು ಮದ್ದು, ಗುಂಡು, ಪಿಸ್ತೂಲು, ಬಾಂಬು ಎಲ್ಲಾನು ಕಂಡು ಹಿಡಿದು ಬಿಟ್ರು. ದಡ್ರು ಪಾಪ ಅವರು ಹೊಸದನ್ನ ಕಂಡು ಹಿಡಿದ್ರು, ಒಳ್ಳೆಯದನ್ನ ಕಂಡು ಹಿಡಿದ್ರು ಅವರು. ಯಾಕಂದ್ರ ಈ ಚಿಕಿತ್ಸಕ ಬುದ್ಧಿ ಅನ್ನೋದು ತಲೆ ಒಳಗ ಹುಟ್ಟಬೇಕು ಅಂದ್ರ ಅವನಿಗೆ ವಿದ್ಯೆ ಕಮ್ಮಿ ಇರ್ಬೇಕು ಸರ್. ಎಷ್ಟೋ ಜನ ಸಣ್ಣ ಸಣ್ಣ ಮೆಕ್ಯಾನಿಕ್ಗಳು ದೊಡ್ಡ ದೊಡ್ಡ ಸಂಶೋಧನೆಗಳನ್ನ ಮಾಡ್ಯಾರ್ರಿ. ಆದ್ರೆ ಇವ್ರೇನು ಭಾರಿ ಇಂಟೆಲಿಜೆಂಟ್ ಅಂತ ಏನ್ ಹೇಳ್ತಾರಲ್ಲ, ಇವ್ರು PhD ಮಾಡಕ್ ಹೋಗ್ತಾರ. ನಮ್ಮಲ್ಲೆಲ್ಲ ಕಾಲೇಜ್ನಾಗ, ನಮ್ ಡಿಪಾರ್ಟ್ಮೆಂಟ್ನಾಗ 9 ಜನ PhD ಮಾಡಿದ್ರು. ಅವ್ರು ಮಾಡಿದ್ ಯಾತಕ್ಕಂದ್ರ ಪ್ರಮೋಷನ್ ಸಲುವಾಗಿ, ಸಂಬಳ ಹೆಚ್ಚಾಗ್ಲಿ ಅಂತ. ವಿದ್ಯಾರ್ಥಿಗಳಿಗೆ ಅದರಿಂದ ಪ್ರಯೋಜನ ಆಗಿದ್ದು ಬಹಳ ಕಮ್ಮಿ. ಆಮೇಲೆ ಬಹಳ ಇಂಟೆಲಿಜೆಂಟ್ ಇದ್ದಂತಹ ಒಬ್ಬ ಟೀಚರು ಅಷ್ಟೊಂದು ಚೆನ್ನಾಗಿ ಕ್ಲಾಸ್ ತಗೊಳ್ಳಿಕ್ ಬರಲ್ಲ ಅವ್ರಿಗೆ. ಅದಕ್ಕೆ ಟೋಟಲಿ ನಾನು ಏನು ಹೇಳ್ತೀನಿ ಅಂದ್ರ, ನೀವ್ ಯಾವಾಗ ಹೇಳಿದ್ರಲ್ಲ, ನಾವು ಅದನ್ನ ಎಷ್ಟರ ಮಟ್ಟಿಗೆ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟು. ನಮ್ಮ ಹತ್ರ ರಗಡ ಆಸ್ತಿ ಐತಿ, ಆದ್ರೆ ಏನ್ ಅದನ್ನ ಯುಟಿಲೈಸ್ ಮಾಡ್ತಾ ಇಲ್ಲ ಅಂತಂದ್ರೆ ಏನಾಗತ್ತೆ ಹೇಳ್ರಿ? ಏನು ಪ್ರಯೋಜನ ಇಲ್ಲ. ಖಂಡಿತವಾಗಲೂ ಬಹಳ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರಿ, ಬಹಳ ಸಂತೋಷ ಆಯ್ತು ನನಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಗ್ರೇಟ್ ಮ್ಯಾನ್ ಆಗಿದ್ರಿ ನೋಡಿ. ನೀವು SSLC ಜಸ್ಟ್ ಪಾಸ್ ಆದಕ್ಕೆ ಇಷ್ಟು ಬೆಳೆದ್ರಿ, ಇಲ್ಲ ಅದ್ರ ಬೆಳೆಯಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ದಟ್ ಈಸ್ ದ ಫಸ್ಟ್ ಥಿಂಗ್. ಓಕೆ, ಈ ನಾಲೆಡ್ಜ್ ಗೊತ್ತಾಯ್ತಲ್ಲ, ನೀವು ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್. ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅದು ಇಂಪಾರ್ಟೆಂಟ್. ಸುಮ್ಮನೆ ಎಲ್ಲ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಲಿಯೋ ಟಾಲ್ಸ್ಟಾಯ್ ಒಂದು ಎಕ್ಸಾಂಪಲ್. ಈಗ ವಿಲ್ ಗೋ ವಿತ್ ನೋಡಿ, ಪಂಚವಾರ್ಷಿಕ ಯೋಜನೆ. ಹಿ ವಾಸ್ 5 times ಬ್ಯಾಂಕ್ರಪ್ಟ್. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸಲ ಅಲ್ಲ, 5 ಸಲ ಇವನು
ಬ್ಯಾಂಕಿಗೆ ನನ್ನ ಹತ್ರ ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದಕ್ಕೇನೋ ಘೋಷಣೆ ಮಾಡ್ತಾರಲ್ಲ, ಬ್ಯಾಂಕ್ರಪ್ಟ್ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಸಾಲ ಕೈ ಎತ್ತು ಬಿಡೋದು, ಕೋರ್ಟಲ್ಲಿ ಹೋಗೋದು, ಕೈ ಎತ್ತು, ನನ್ನ ಹತ್ರ ಆಗೋದಿಲ್ಲ. ದಿವಾಳಿ ಅಂತ ಹೇಳ್ತಾರೆ ಆ ಸರ್. ದಿವಾಳಿ ದಿವಾಳಿ ಆಗದು. ದಿವಾಳಿ ನೋಟಿಸ್ ಅನ್ನ ಇವ ಎಷ್ಟು ಸಲ ತಗೊಂಡ? 5 ಸಲ ತಗೊಂಡ. ಆದ್ರೆ ಅವನ ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾಕೆಂದ್ರೆ ಜನರಿಗೆ ಕಷ್ಟಗಳು ಬರ್ತದೆ, ಆದ್ರೆ ನಾವು ಎದೆಗುಂದಬಾರ್ದು. ಎಸ್ ಅಂತ ಇವರಿಗೆ ಚಪ್ಪಲ್ ಹಾಕ್ಲಿಕ್ಕಿಲ್ಲ ಅಂತ ಆಗಿನ ಕಾಲದಲ್ಲಿ ಏನ್ ಗೊತ್ತು, ಒಂದ್ಸಲ ದಿವಾಳಿ ಆದ್ರೆ ಇವನು ಚಪ್ಪಲ್ ಹಾಕಲಿಕ್ಕಿಲ್ಲ. ನೋಡಿ ಆ ತರ ಒಂದು ಶಿಕ್ಷೆ, ದಿವಾಳಿ ಆದವರು ಚಪ್ಪಲ್ ಹಾಕ್ಲಿಕ್ಕಿಲ್ಲ ಅಂತ. ಯಾಕಂದ್ರೆ ಇವನ ಹತ್ರ ದುಡ್ಡೇ ಇಲ್ಲ, ಚಪ್ಪಲ್ ಹೇಗೆ ಹಾಕ್ತೀನಿ, ಚಪ್ಪಲ್ ಇದೆ ಅಂದ್ರೆ ದುಡ್ಡು ಉಂಟಲ್ಲ. ಕೋರ್ಟ್ ಆ ತರ ಆದೇಶ ಕೊಡ್ತದೆ. ಸೊ ಅಂಥವನು ಜೀವನದಲ್ಲಿ ಸಕ್ಸಸ್ ಆಗಿದ್ದಾನೆ ಅಂತ ಹೇಳಿದ್ರೆ, ನಾವು ಚಪ್ಪಲ್ ಹಾಕುವವರು ಹೇಗೆ ಸಕ್ಸಸ್ ಆಗುದಿಲ್ಲ? ದಟ್ ಈಸ್ ಅ ಕ್ವಶನ್. ಸೊ ಪರಿಚಯ ಉಂಟಾ ಇವರದ್ದು? ಓಕೆ. ಹೆನ್ರಿ ಫೋರ್ಡ್. ಇವತ್ತು ನಿಮಗೆ ಫೋರ್ಡ್ ಗಾಡಿಗಳು, ಫೋರ್ಡ್ ಮೋಟಾರ್ಸ್ಗಳು, ಫೋರ್ಡ್ ಇಂಜನ್ಗಳು ಪ್ರಪಂಚದಲ್ಲಿ ಭಾರಿ ಫೇಮಸ್ ಇದೆ. ಅದನ್ನ ಕಂಡಿಡಿದವರು ಯಾರು? ಹೆನ್ರಿ ಫೋರ್ಡ್. ಹೆನ್ರಿ ಫೋರ್ಡ್ ಏನು ಕಂಡಿಡಿಲ್ಲ, ಅವರ ತಲೆಯಲ್ಲಿ ಬಂತು ಈ ತರ ಮಾಡಿದ್ರೆ ಈ ತರ ಆಗ್ತದೆ ಅಂತ. ಅದಕ್ಕೆ ಅವರು 200 ಜನರಿಗೆ ಪುಕ್ಕಟ್ ಸಂಬಳ ಕೊಟ್ಟಿದ್ದಾರೆ 2 ವರ್ಷ. ನೀವು ಇದನ್ನ ಕಂಡುಹಿಡಿಬೇಕು, ಈ ತರ ನನ್ನ ತಲೆಯಲ್ಲಿ ಇದೆ, ಇದು ಆಗ್ತದೆ, ನೀವು ಕಂಡುಹಿಡೀರಿ. ಆದ್ರೆ ಕಂಡುಹಿಡಿದ್ರಲ್ಲ, ನಿಮ್ಗೆ ಏನು ತಲೆಯಲ್ಲಿ ಬಂದಿದೆ ನೋಡಿ, ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಎಷ್ಟು PV ಆಗ್ತದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ದಾರಿ ಆಟೋಮೆಟಿಕ್ ಸಿಕ್ಬಿಡ್ತದಂತೆ. ಇದು ನೋಡಿ ಇಂಪಾಸಿಬಲ್. ಇದು ಡಬಲ್ ಇಂಜಿನ್ ಮೆಷಿನ್ ಇರಲೇ ಇಲ್ಲ, ಪ್ರಪಂಚದಲ್ಲೇ ಇರಲಿಲ್ಲ. ಫೋರ್ಡ್ ಅದನ್ನ ಕಂಡುಹಿಡಿದು. ಫೋರ್ಡ್ ಕಂಡುಹಿಡಿದ್ರೆ ಅಂದ್ರೆ ಈ ವಿಜ್ಞಾನಿಗಳು ಇವ್ರ ತಲೆಯಲ್ಲಿ ಬಂದಿದ್ದು ಅಷ್ಟೇ, ಇದು ಇಂಥದ್ದು ನಡೆದ್ರೆ ಈ ತರ ಆಗೋಗ್ತದೆ ಅಂತ. ಸೊ ಫೇಲ್ಯೂರ್ ಈಸ್ ದ ಆಪರ್ಚುನಿಟಿ ಟು ಬಿಗಿನ್ ಮೋರ್ ಇಂಟೆಲಿಜೆಂಟ್ಲಿ. ಅವ್ರು ಅಷ್ಟು ಸಲ ಬ್ಯಾಂಕ್ರಪ್ಟ್ ಆಗ್ಲಿಲ್ಲ ಅಂದ್ರೆ ಅವ್ರು ಆ ಲೆವೆಲಿಗೆ ಬೆಳೀತಾ ಇರಲಿಲ್ಲ. ಇವತ್ತು ಮೂಲೆಗಳಲ್ಲೂ ಫೋರ್ಡ್ ಹೆಸರು ಎಲ್ಲಾ ದೇಶದಲ್ಲಿ ಇದೆ, ಹೌದಾ? ಅವ್ರೇನ್ ಹೇಳಿದ್ರು, ಫೇಲ್ಯೂರ್ ಈಸ್ ದ ಅಪರ್ಚುನಿಟಿ. ನಿಮ್ಗೆ ನೀವು ಜಾಯಿನ್ ಆಗ್ಲಿಲ್ಲ, ಜನ ಬರ್ಲಿಲ್ಲ, ಜನ ಬಿಟ್ಟು ಹೋದ್ರು, ಜನ ನಿಮ್ಮನ್ನ ಪ್ರಾಡಕ್ಟ್ ತಗೊಳ್ಳಿಲ್ಲ, ಸಾಲ ಕೊಡ್ಲಿಲ್ಲ, ಇಂಥದ್ದೆಲ್ಲ ಬೇಕಾದಷ್ಟು ಬರ್ತದೆ. ಇದು ಬಂದ್ರೆ ಮಾತ್ರ ನೀವೇನಾಗ್ತೀರಿ? ಅದು ಹೇಳ್ತಾರಲ್ಲ ನಮ್ಮ ಇದು ಏನ್ ಹೇಳ್ತಾರೆ, ಪತಂಗ ಹೊರಗಡೆ ಬರ್ಬೇಕಾದ್ರೆ ಅದೇ ಹಾಗೇನೇ ಬರ್ಬೇಕದು. ಅದನ್ನ ನೋಡಿ ಮಕ್ಕಳು ಅದನ್ನ ನೋಡ್ತಾರೆ, ಈ ಕಷ್ಟಪಟ್ಟು ಬರ್ತದೆ, ಏನ್ ಕಷ್ಟಪಡ್ತದೆ ಹೊರಗಡೆ ಬರ್ಲಿಕ್ಕೆ ಅಂದ್ರೆ, ನೀವೇನಾದ್ರೂ ಅದನ್ನ ಓಪನ್ ಮಾಡಿದ್ರೆ ಇಮಿಡಿಯೇಟ್ ಅದು ಬಿದ್ದು ಸತ್ತೋಗ್ಬಿಡ್ತದಂತ. ಯಾಕಂದ್ರೆ ಅದು ಕಷ್ಟಪಡ್ಲೇಬೇಕು. ನಾವಿಲ್ಲಿ ಹೀಗೆ ಇದ್ದೇವೆ ಅಂತ ಹೇಳಿದ್ರೆ 24x7 ವರ್ಕ್ ಮಾಡಿದ್ದೇ ಕಾರಣ ಅಂತ ನಮ್ಗೆ ಗೊತ್ತಿದೆ. ನಾವು ಬೆಳಿಗ್ಗೆ ಸಂಜೆ ರಾತ್ರಿ ನಮ್ಗೆ ಇರ್ಲಿಲ್ಲ. ಬೆಳಿಗ್ಗೆ ಹೋದ್ರೆ 1 ದಿವಸ 2 ದಿವಸ 3 ದಿವಸ 5 ದಿವಸ ಈ ನಾರ್ತ್ ಕರ್ನಾಟಕ ಹೋದ್ರೆ ಅಂತ ಇಲ್ಲಿಂದ ಸ್ಟಾರ್ಟ್ ಆಗೋದು. ನಮ್ದು ಸ್ಟಾರ್ಟ್ ಅಂದ ಇಲ್ಲಿಂದ ಭಟ್ಕಳ ಸ್ಟಾರ್ಟ್ ಆಗೋದು, ಭಟ್ಕಳದಿಂದ ಸೀದಾ ಕುಮಟಾ ಹೋಗೋದು, ಕುಮಟಾದಿಂದ ಸೀದಾ ಸಿರ್ಸಿ ಹೋಗೋದು, ಅಕ್ಕಿ ಆಲೂರು ಹೋಗೋದು, ಆ ಕಡೆ ಹಾವೇರಿ ಹೋಗೋದು, ಈ ಕಡೆ ಹುಬ್ಳಿ ಹೋಗೋದು, ಧಾರವಾಡ ಹೋಗೋದು, ಬೆಳಗಾಂ ಹೋಗೋದು, ಮಾಲಿಕ್ಪುರ ಹೋಗೋದು, ಅಥಣಿ ಹೋಗೋದು, ಅಲ್ಲಿಂದ ಇನ್ನು ಬಿಜಾಪುರ ಹೋಗಿ ಎಲ್ಲ ಮುಗಿಸಿ ಬರು. ದಟ್ ಈಸ್ ದ ಥಿಂಗ್. ಸೊ ಇವತ್ತು ವಿ ಆರ್ ಎಂಜಾಯಿಂಗ್. ಫೇಲ್ಯೂರ್ ಈಸ್ ದ ಆಪರ್ಚುನಿಟಿ ಟು ಬಿಗಿನ್ ಮೋರ್ ಇಂಟೆಲಿಜೆಂಟ್ಲಿ. ನಮಗೆ ಅದೇ ಒಂದು ಒಳ್ಳೆ ಪಾಠ ಕಲಿಸ್ಬಿಟ್ಟಿದೆ ನಮಗೆ. ಈಗ ನೋಡಿ, ಯಾರೋ ಗೆರೆ ಹಾಕ್ತಾರೆ, ಅವರಿಗೆ ಜೋರ್ ಮಾಡ್ಬೋದು, ಬಟ್ ನಾವು ಕೂಲಾಗಿ ಏನ್ ಮಾಡ್ತೀವಿ, ಅದನ್ನ ಎರೇಸ್ ಮಾಡ್ತೀವಿ. ಇಲ್ಲಿ ಎರೇಸ್ ಮಾಡ್ಲಿಕ್ಕೆ ಒಂದು ಕೊಟ್ಟಿದ್ದಾರೆ, ಅವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ? ಅವ್ರಿಗೆ ಗೊತ್ತಿಲ್ಲದ ಮಾಡಿದ್ದಾರೆ. ಫೇಲ್ಯೂರ್ ಈಸ್ ದ ಆಪರ್ಚುನಿಟಿ ಟು ಬಿಗಿನ್ ಮೋರ್ ಇಂಟೆಲಿಜೆಂಟ್ಲಿ. ತುಂಬಾ ಚೆನ್ನಾಗಿ ಒಂದ್ಸಲ ಆಗೋಗಿದೆ. ಈಗ ನೆಕ್ಸ್ಟ್ ನೀವು ಕರೆಕ್ಟ್ ಆಗಿ ಮಾಡಬಹುದು ನೋಡಿ. ಸೊ ಅದರಿಂದ ಫೋರ್ಡ್ನವ್ರು. ನೆಕ್ಸ್ಟ್ ಹೋಗೋಣ. ಆಲ್ ಪೀಪಲ್, ಸ್ಪೆಲ್ಲಿಂಗ್ ತಪ್ಪಿದೆ, ಆಲ್ ಪೀಪಲ್ ಅರೌಂಡ್ ದೆಮ್ ಸ್ಪೋಕ್ ನೆಗೆಟಿವ್ ಅಬೌಟ್ ದೇರ್ ಥಾಟ್ಸ್. ನಾವೀಗ ಹೇಳ್ತೀವಿ, ನಾವು ಕ್ರೌನ್ ಡೈಮಂಡ್ ಆಗ್ಬೋದು, ಕ್ರೌನ್ ಅಂಬಾಸಿಡರ್ ಆಗ್ಬೋದು, 1 ಲಕ್ಷ 2 ಲಕ್ಷ 3 ಲಕ್ಷ 10 ಲಕ್ಷ ತಗೋಬಹುದು. ನಾವು ಹೇಳಿದ್ರೆ ಜನ ನಿಮಗೇನ ತಲೆ ಕೆಟ್ಟಿದ್ಯಾ, ಇದೆಲ್ಲ ಆಗುದಾ ಹೋಗುದಾ, ಈ ತರ ಹೇಳೋರೇ ಜಾಸ್ತಿ. ಅದೇ ನೋಡಿ ಇಲ್ಲಿ ಅವ್ರಿ ಹಿಂದ್ಗಡೆ ಅವ್ರಿರೋ, ನೀವು ಏನ್ರಿ ಹೇಳ್ತಾ ಇದ್ದೀರಿ, ನಿಮ್ಗೇನು ತಲೆ ಉಂಟಾ? ಯಾರಿವರು? ಇವರು ರೈಟ್ ಸಹೋದರ್. ಇವ್ರು ಹೇಳಿದ್ರು, ಗಾಳಿಯಲ್ಲಿ ಈ ದೊಡ್ಡ ಒಂದು ಮೆಷಿನ್ ಹಾರಾಡಿಸಬಹುದು, ಓಡ್ತದೆ, ಫ್ಲೈಟ್ ಅಂತ ಇರ್ತದೆ, ಅದಕ್ಕೆ ಹೆಸರಿಟ್ರ, ಇದು ವಿಮಾನ ಅಂತ, ಅದು ಹಾರಾಡ್ತದೆ.
ಆ ಎಲ್ಲಾ ಜನ ಇವರಿಗೆ ಪೆಟ್ಟು ಹಾಕೋದೊಂದು ಬಾಕಿ. ಪೆಟ್ಟು ಹಾಕಿ ಕೆಲವು ಲಾಸ್ಟಿಗೆ ಒಂದ್ಸಲ ಇನ್ನೂ ಪೆಟ್ಟು ಹಾಕ್ಬಿಡ್ತಾರೆ. ಇದು ಕಂಡಿಡಿದ ನಂತರ ಪೆಟ್ಟು ತಿಂತಾರೆ, ಅವ್ರು ಊರ್ ಬಿಟ್ಟು ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬರ್ತದೆ ಅವ್ರಿಗೆ. ಅಂದ್ರೆ ಇವರ ಥಾಟ್ ಉಂಟಲ್ಲ, ಅವರಿಗೆ ಜನ ಎಗೇನ್ಸ್ಟ್. ಈಗ ನೀವು ಏನ್ ಹೇಳ್ತೀರಿ, ಪ್ಲಾನ್ ಕೊಡ್ತೀರಿ, ಅದಕ್ಕೆ ಅವರಿಗೆ ಎಗೇನ್ಸ್ಟ್ ಅವ್ರು. ಆ ರೀತಿಯಲ್ಲಿ ಅವ್ರನ್ನ ಗುಡ್ಡದಿಂದ ತಳ್ಳಿಬಿಟ್ಟಿದ್ದಾರೆ ಸರ್. ನೋಡಿ, ಊರ್ ಬಿಟ್ಟು ಓಡಿಸಿದ್ದಾರೆ ಊರ್ ಬಿಟ್ಟು ಓಡಿಸಿದ್ದಾರೆ ಇವ್ರನ್ನ. ಇವತ್ತು ಹೌದು. ವಿಮಾನ ನಾವು ಓಡ್ತೀವಲ್ಲ, ವಿಮಾನದಲ್ಲಿ ಎಂಜಾಯ್ ಮಾಡ್ತೀವಲ್ಲ, ಅದಕ್ಕೆ ಕಾರಣರು ಇವರು, ಈ ಸಹೋದರರು. ಇವ್ರು ಎಷ್ಟು ಪೆಟ್ಟು ತಿಂದ್ರು, ಎಷ್ಟು ಪ್ರಾಬ್ಲಮ್. ಯಾಕಂದ್ರೆ ಇವರ ಥಾಟ್ ಕರೆಕ್ಟ್ ಇದೆ. ಥಾಟ್ ಇದೆಯಲ್ಲ 100%. ಆದ್ರೆ ಜನ ನಂಬೋದಿಲ್ಲ. ಜನ ಹೇಳಿದ್ರಂತೆ ಏನಾದ್ರೂ ಇದೇನು ಇವರು ಸಕ್ಸಸ್ ಆದ್ರೆ ಇದು ಮೇಲ್ಗಡೆ ಹೋಗ್ತದಲ್ಲ, ಬಟ್ ಅಂತ ನಮ್ಮ ಮನೆ ಮೇಲೆ ಬಿದ್ದರೆ ನಮ್ಮ ಮನೆ ಹೋಯ್ತು, ಅಥವಾ ರೋಡ್ ಮೇಲೆ ಬಿದ್ದರೆ ರೋಡಲ್ಲಿ ಜನ ಸತ್ತೋಗ್ಬಿಡ್ತಾರೆ, ಪ್ರಾಣಿ ಏನು ಫಾರೆಸ್ಟ್ ಬಿದ್ದರೆ ಅಲ್ಲಿ ಸುಟ್ಟೋಗ್ತದೆ. ಇದೆಲ್ಲ ಹೇಳಿದ್ರು. ಎಲ್ಲ ಹೇಳಿಬಿಟ್ಟು ನೋಡಿ ಹೇಳಿ ಗುಡ್ಡದಿಂದ ಎಷ್ಟೆಷ್ಟೋ ಪ್ರಾಬ್ಲಮ್. ಊರು ಬಿಟ್ಟು ಹೋಗ್ಬಿಟ್ರು. ಬಟ್ ಅವರ ಗ್ರಾಚಾರಕ್ಕೆ ಫಸ್ಟ್ ಫ್ಲೈಟೇ ಕೆಳಗೆ ಬಿದ್ದೋಯ್ತು. ಅದು ಇನ್ನೊಂದಿದೆ. ಸೊ ಆದರೂ ಕೂಡ ಅವರು ಧೃತಿಗೆಡ್ಲಿಲ್ಲ. ಎಸ್, ನಾವು ಮಾಡಿದ ನಮ್ಮ ಥಾಟ್ ಸಕ್ಸಸ್ಫುಲ್ ಆಗೇ ಆಗ್ತದೆ ಅಂತ ಹೇಳಿದ್ರು. ಇವರೇ ರೈಟ್ ಸಹೋದರರು. ಇವತ್ತು ರೈಟ್ ಸಹೋದರ ಹೆಸರು ಯಾರು ಮರೀಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ದ ಮೂಮೆಂಟ್ ಯು ಸ್ಟಾಪ್ ಲರ್ನಿಂಗ್, ಯು ಸ್ಟಾಪ್ ಲೀಡಿಂಗ್. ನಮ್ಮ ಜನಕ್ಕೆ ಇದೇ ಆಗಿರೋದು. ಡಿಗ್ರಿ ಆದ ನಂತರ ಬೇರೆ ಥಿಂಕಿಂಗೇ ಇಲ್ಲ. ಐ ಆಮ್ ಎ ಡಿಗ್ರಿ ಹೋಲ್ಡರ್, ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ಎನ್ ಡಾಕ್ಟರ್, ಐ ಆಮ್ ಎನ್ MBA. ವಾಟ್ MBA? ನಥಿಂಗ್ ವಿಲ್ ವರ್ಕ್. ನೀವು ಒಂದ್ಸಲ ನೀವು ಹೋದ್ರೆ ನಿಮ್ಮ ಶಾರ್ಪ್ನಿಂಗ್ ಮಾಡ್ತಾ ಇರ್ಬೇಕು. ನೀವು ಶಾರ್ಪ್ನಿಂಗ್ ಮಾಡ್ತಾ ಇದ್ರೆ ಮಾತ್ರ ಅದು ಶಾರ್ಪ್ ಆಗಿರ್ತದೆ. ಇಲ್ಲ ಆದ್ರೆ ಅದಕ್ಕೆ ತುಕ್ಕು ಹಿಡಿದು ಹೋಗ್ಬಿಡ್ತದೆ. ಮರ ಕಟ್ ಮಾಡ್ಲಿಕ್ಕೆ ಕೊಡಲಿ ಇದ್ದ ಹಾಗೆ ಮರ ಕಟ್ ಮಾಡ್ಲಿಕ್ಕೆ ಆಗೋದು, ಅದನ್ನ ಶಾರ್ಪ್ನಿಂಗ್ ಮಾಡ್ಬೇಕು. ಅದೇ ತರ ನಾವು ಅಪ್ಡೇಟ್ ಆಗ್ಬೇಕು. ದ ಮೂಮೆಂಟ್ ಯು ಸ್ಟಾಪ್ ಲರ್ನಿಂಗ್, ಯು ಸ್ಟಾಪ್ ಲೀಡಿಂಗ್. ದಟ್ ಈಸ್ ಅ ರೈಟ್ ಸಹೋದರ್ ಹೇಳಿದ ವಾಕ್ಯ. ಸೊ ಅದರಿಂದ ಥ್ಯಾಂಕ್ ಯು, ಅವರಿಗೆ ಥ್ಯಾಂಕ್ಸ್ ಹೇಳೋಣ. ನೆಕ್ಸ್ಟ್, ಹಿ ವಾಸ್ ಡೆಫ್ ಅಂಡ್ ವಾಸ್ ಡಿಪ್ರೈವ್ಡ್ ಆಫ್ ಎಜುಕೇಶನ್. ಕಿವಿಯೇ ಕೇಳೋದಿಲ್ಲ. ಏನಾಯ್ತು? ಎಜುಕೇಶನ್ ಅಂದ್ರೆ ಅವರಿಗೆ ಏನಿಲ್ಲ, ಅದು ಕಬ್ಬಿಣದ ಕಡಲೆಕಾಯಿ ಹೇಳ್ತಾರೆ, ಗೊತ್ತುಂಟ? ಕಬ್ಬಿಣದ ಕಡಲೆಕಾಯಿ ತಿನ್ಲಿಕ್ಕೆ ಆಗ್ತದ? ಅದೇ ತರ ಅವರಿಗೆ ಎಜುಕೇಶನ್ ಅಂದ್ರೆ ಆ ತರ ಆಗುದೇ ಅಲ್ಲಪ್ಪ. ಇದು ಕಲೀಲಿಕ್ಕೆ ಆಗುದು, ಓದ್ಲಿಕ್ಕೆ ಆಗುದಿಲ್ಲ, ಸ್ಕೂಲಿಗೆ ಹೋಗುದ, ಮತ್ತೆ ಕಿವಿ ಸರಿ ಕೇಳುದಿಲ್ಲ. ಇಂಥವ್ರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಅಂದ್ರೆ ಕಿವಿ ಕೇಳ್ತದೆ, ಕಣ್ಣು ಕಾಣ್ತದೆ, ಮಾತಾಡ್ಲಿಕ್ಕೆ ಬರ್ತದೆ, ಕೈ ಕರೀತದೆ, ಕಾಲ್ ಸರಿ ಇದೆ, ಊಟ ಮಾಡ್ತೇವೆ, ಜೀರ್ಣ ಆಗ್ತದೆ, ಮೋಷನ್ ಯೂರಿನ್ ಕರೆಕ್ಟ್ ಹೋಗ್ತದೆ. ನಮ್ಗೆ ಯಾಕೆ ಆಗೋದಿಲ್ಲ? ಯಾರು ಇವರು? ನೋಡಿದ್ದು ಪರಿಚಯ ಉಂಟಾ? ಥಾಮಸ್ ಆಲ್ವಾ ಎಡಿಸನ್. ಇವತ್ತು ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಲೈಟ್ ಇದೆ. ಯಾರು ಕಂಡಿಡಿದ್ರು? ಥಾಮಸ್ ಆಲ್ವಾ ಎಡಿಸನ್. ಅವ್ರೇನ್ ಹೇಳ್ತಾರೆ ನೋಡಿ, ಶೋ ಮಿ ಎ ಥೊರೋಲಿ ಸ್ಯಾಟಿಸ್ಫೈಡ್ ಮ್ಯಾನ್. ತುಂಬಾ ರಿಚ್, ಐ ಆಮ್ ವೆರಿ ಹೆಲ್ದಿ, ಐ ಆಮ್ ವೆರಿ ಎವ್ರಿಥಿಂಗ್, ಐ ಆಮ್ ಆಲ್ ರೈಟ್, ಬಟ್ ಐ ವಿಲ್ ಶೋ ಎ ಫೇಲ್ಯೂರ್ ಆಗ್ಲೇಬೇಕು. ಅವನು ಮಸ್ಟ್ ಅಂಡ್ ಶುಡ್. ಮನುಷ್ಯ ಆದವನು ಅವನು ಸಕ್ಸಸ್ ಆಗ್ಬೇಕಾದ್ರೆ ಅವನು ಫೇಲ್ಯೂರ್ ಆಗಿರ್ಬೇಕು. ಆಗಿದ್ರೆ ಅದು ಅವನಿಗೆ ತೊಂದರೆಗಳಿದ್ದೇ ಇರ್ತದೆ. ಹೇಳ್ಬೋದು ಅವನ ಮೇಲ್ಗಡೆ, ನಾನು ಮೇಲ್ನೋಟ, ಒಳಗಡೆ ಪ್ರಾಬ್ಲಮ್ ಇದ್ದೇ ಇರ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾನ್ ಅಂದ್ರೆ ಈ ಪ್ರಪಂಚದಲ್ಲಿ ಯಾರಂತ ಅವನಿರ್ಬೋದು, ಮೇಲ್ಗಡೆ ಕುಂತವನು ಇರ್ಬೋದು, ಫುಲ್ಲಿ ಸ್ಯಾಟಿಸ್ಫೈಡ್. ನಮ್ಮಲ್ಲಿ ಕಾರ್ಕಳದಲ್ಲಿ ಒಬ್ಬ ಇದ್ದಾರೆ ಕೂತ್ಕೊಂಡು, ಭಗವಾನ್ ಮಹಾವೀರ್. ಆರಾಮ್, ಅವನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ ಎಲ್ಲ ಬಿಟ್ಟಿದ್ದಾನ, ಅವನಿಗೇನಿಲ್ಲ, ಬಟ್ಟೆ ಸಹ ಬೇಡ. ಇಲ್ಲಿ ನೋಡಿ, ಶೋ ಮಿ ಎ ಥರೋಲಿ ಸ್ಯಾಟಿಸ್ಫೈಡ್ ಮ್ಯಾನ್. ಅಂಬಾನಿ ಇರ್ಬೋದು, ಅವನಿಗೆ ಎಷ್ಟು ಪ್ರಾಬ್ಲಮ್ ಇದೆ. ಮೋದಿ ಅವರಿಗೆ ಎಷ್ಟು ಹೆಡೇಕ್ ಇದೆ. ಯಾವಾಗ ಮಾರಿ ಇಲ್ಲಿ ಇದು ಅಲ್ಲಿ ಬಂದ್ ಮಾಡಿದ್ದಾರೆ. ಈಗ ಹೊರಮೋಜಿ ಬಂದಾಯ್ತಂದ್ರೆ ಈಗ ₹3 ಹೇಳಿದೆ, ಇನ್ನೇನಾದ್ರು ಬರ್ಲಿಲ್ಲ ಅಂದ್ರೆ ₹10 ಇರ್ತದೆ. ತಿಂಡಿ ಬೆಲೆ ಎಲ್ಲ ಗಗನಕ್ಕೆ ಹೋಗ್ತದೆ. ಆಟೋ ರಿಕ್ಷಾ ಬೆಲೆ ಎಲ್ಲ ಡಬಲ್ ಆಗ್ತದೆ. ಥರೋಲಿ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾನ್ ಇಲ್ಲ. ನಾವು ಎಣಿಸೋದಷ್ಟೇ. ಶೋ ಮಿ ಎ ಥರೋಲಿ ಸ್ಯಾಟಿಸ್ಫೈಡ್ ಮ್ಯಾನ್ ಅಂಡ್ ಐ ವಿಲ್ ಶೋ ಯು ಎ ಫೇಲ್ಯೂರ್ ಇನ್ ದ್ಯಾಟ್ 100%. ಸೊ ಇದರಿಂದ ನಾವು ಇವರಿಂದ ಥಾಮಸ್ ಆಲ್ವಾ ಎಡಿಸನ್ ಎಷ್ಟು ಸಲ ಫೇಲು, ಎಷ್ಟು ಸಲ? 1 ಸಲ, 2 ಸಲ, 100 ಸಲ, 500 ಸಲ, 1000 times. 1000 times he failed. But ಆದ್ರೆ ಒಪ್ಕೊಳ್ಳಿಲ್ಲ. ಆದ್ರೂ ಅವರು ಒಪ್ಕೊಳ್ಳಿಲ್ಲ. ನಾನು ಫೇಲ್ ಆಗ್ಲಿಲ್ಲ, ನಾನು ಏನ್ ಮಾಡಿದೆ, 1001ನೇ ಸಲ ನನಗೆ ಮಾತ್ರ ಗೊತ್ತಿತ್ತು. 1000 ಟೈಮ್ ನಾನು ಎಲ್ಲ ಟ್ರೈ ಮಾಡಿದೆ, ನೋಡಿದೆ, ಆಗ್ಲಿಲ್ಲ. ಬಟ್ ನಾನು ಅದರಿಂದನೇ ಸಕ್ಸಸ್ ಆಗಿದ್ದೆ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಎ ಫೇಲ್ಯೂರ್ ಮ್ಯಾನ್.
ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳಿದ್ರು. ದಟ್ ಈಸ್ ಆಲ್ವಾ ಎಡಿಸನ್ ಅವರ ಸ್ಲೋಗನ್. ನೆಕ್ಸ್ಟ್ ಸ್ಲೋಗನ್, ಹಿ ವಾಸ್ ಬೋರ್ನ್ ಡೆಫ್ ಅಂಡ್ ಫೇಸ್ಡ್ ಮೆನಿ ಫ್ಯಾಮಿಲಿ ಪ್ರಾಬ್ಲಮ್. ಇನ್ನೊಬ್ಬ, ಇವರಿಗೂ ಕಿವಿ ಕೇಳುವುದಿಲ್ಲ, ಫ್ಯಾಮಿಲಿ ಗಂಡ ಚೆಲ್ಲ, ಹೆಂಡತಿ ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಏನೇನೋ ಪ್ರಾಬ್ಲಮ್, ಟೋಟಲಿ ಪ್ರಾಬ್ಲಮ್, ಲೈಫೇ ಬೇಡ ಅಂತ. ಆದರೆ ಅವನು ಸಹ ಫೇಮಸ್ ಆಗ್ಬಿಡ. ಇವರಿಗೆ ನಿಮಗೆ ಹಿಸ್ಟ್ರಿಯಲ್ಲಿ ಬರ್ತಾರೆ, ಇವರು ಕೂಡ. ಇವರ ಹೆಸರು ಬಿಥೋವನ್ ಅಂತ. ಬಿಥೋವನಿಗೆ ನೋಡಿ, ಪ್ರಕೃತಿಯ ಒಂದು ವಿಪರ್ಯಾಸ ಅಂದ್ರೆ ಇವರು ಕಿವಿಯೇ ಕೇಳುವುದಿಲ್ಲ. ಇವರು ಪ್ರಪಂಚದ ನಂಬರ್ 1 ಮ್ಯೂಸಿಕ್ ಕಂಪೋಸರ್. ಕಿವಿ ಕೇಳಿದವ್ರಿಗೆ ಹೇಗೆ ಆಗೋದಪ್ಪ? ಯಾವ ರೀತಿ ಚಾನ್ಸಸ್ ಉಂಟು ಕಿವಿ ಕೇಳಿದವ್ರಿಗೆ ಮ್ಯೂಸಿಕ್ ಕಂಪೋಸರ್ ಆಗೋದಕ್ಕೆ? ಅದೇ ಇರೋದು. ವೀಕ್ನೆಸ್ ಈಸ್ ಆಲ್ವೇಸ್ ಯುವರ್ ಸ್ಟ್ರೆಂಗ್ತ್. ವೀಕ್ನೆಸ್, ನಿಮಗೆ ಪ್ಲಾನ್ ಸ್ಟೋರಿ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಜನರ ಜೊತೆಗೆ ನಿಮಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಅಥವಾ ನಿಮಗೆ ಸ್ಟೇಜ್ ಫಿಯರ್ ಇದೆ, ಅದೇ ಸ್ಟ್ರೆಂತ್. ಅದನ್ನ ಇಟ್ಕೊಂಡು ನೀವು ದೊಡ್ಡ ಬಿಸ್ನೆಸ್ ಕಟ್ಬೋದು. ಅದಕ್ಕೆ ಬಿಥೋವನ್ ಈಸ್ ಎಕ್ಸಾಂಪಲ್. ವೆನ್ ಡ್ರೀಮ್ ಈಸ್ ಸ್ಟ್ರಾಂಗ್ ಎನಫ್, ಫ್ಯಾಕ್ಟ್ ವೋಂಟ್ ಕೌಂಟ್. ಅವರಿಗೆ ಆಗ್ಬೇಕಂತೂ ನಾನು ಕಂಪೋಸರ್ ಆಗಬೇಕು ಅಂತ ಓನ್ಲಿ ಡ್ರೀಮ್ ಏನ್ ಮಾಡ್ತದೆ, ಡ್ರೈವ್ ಮಾಡ್ತಾ ಹೋಗ್ತದೆ. ನಾವು ಏನೋ ನಮಗೆ ಈಗ ಏನು ನಮ್ಗೆ ಬೇಕಾಗಿದ್ದು DXN ಸಿಗ್ಲಿಲ್ಲ ಅಂತ ಕಾರಣ ಏನಂದ್ರೆ ನಮ್ಮ ಡ್ರೀಮ್ ಸ್ಟ್ರಾಂಗ್ ಇಲ್ಲ ಅಂತಾನೆ ಅರ್ಥ. ವೆನ್ ಡ್ರೀಮ್ ಇಸ್ ಸ್ಟ್ರಾಂಗ್ ಫ್ಯಾಕ್ಟ್ ವೋಂಟ್ ಕೌಂಟೇ ಆಗೋದಿಲ್ಲ ನೋಡಿ. ಯಾವುದು ಕೌಂಟ್ ಆಗೋದಿಲ್ಲ. ಯಾಕಂದ್ರೆ ನಿಮ್ದು ಗುರಿ ಮುಟ್ಟದು ಒಂದೇ ಇರ್ತದೆ ನೋಡಿ. ಈ ಡಿಸ್ಟರ್ಬೆನ್ಸು, ಕಾಸ್ಟ್ಲಿ ಹೇಳೋದು, ಜನ ಜಾಯಿನ್, ಯಾವುದು ಕೌಂಟ್ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಇದೆ. ನಿಮಗೆ ಈಗ ನೆಕ್ಸ್ಟ್ ಮಂತ್ 10,000 ರೂಪಾಯಿ ಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಮಾಡಲೇಬೇಕು ಅಲ್ಲ. ಅದಿಲ್ಲ ಅಂದ್ರೆ ನಿಮ್ಗೆ ಅವರು ಮನೆಗೆ ಬೀಗ ಹಾಕ್ತಾರೆ, ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ. ಆವಾಗ ನೀವೇನ್ ಮಾಡ್ತೀರಿ? 10,000 ಹೇಗಾದ್ರೂ ಮಾಡ್ಬೇಕಂತ ಬರ್ತದೆ. ಅದೇ ಇರೋದು. DXN ನಿಮ್ಗೆ ಅಷ್ಟು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನೀವು DXN ಸ್ಟ್ರಾಂಗ್ ಹೋಗ್ತಾ ಇಲ್ಲ. ವೆನ್ ಡ್ರೀಮ್ ಇಸ್ ಸ್ಟ್ರಾಂಗ್ ಫ್ಯಾಕ್ಟ್ ವೋಂಟ್ ಕೌಂಟ್. ಮಕ್ಕಳಿಗೆ ಊಟ ಇಲ್ಲ ಅಥವಾ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಲೇಬೇಕು, ಎಲ್ಲಿಂದಾರು ತರಲೇಬೇಕಲ್ಲ. ಆವಾಗ ನಾವು ಸರ್, ನಮ್ಮ DXN ಕನ್ನಡದ ಕಾಮಿಡಿ ಆಕ್ಟರ್ ಬಾಲಕೃಷ್ಣ ಅಂತ ಹೇಳಿದ್ರು. ಹಾ ಅವ್ರು ಈಗಿಲ್ಲ. ಹಾ ಅವ್ರಿಗೆ ಕಿವಿ ಕೇಳಿಸ್ತಿಲ್ಲ, ಎರಡೂ ಕಿವಿ ಕೇಳಿಸ್ತಿಲ್ಲ ಸರ್. ಅಲ್ವಾ? ಬರೀ ಲಿಪ್ ಮೂವ್ಮೆಂಟ್ ಮೇಲೆ ಅವರು ಆಕ್ಟ್ ಮಾಡಿ ಸೋ ಫೇಮಸ್ ಸರ್. ಎಂತ ಒಂದು ಅವರ ಅವ್ರಿಗೆ ಒಂದು ಡ್ರೀಮ್ ಕಾಮಿಡಿ. ಇತ್ತು, ಆಕ್ಟರ್ ಆಗ್ಬೇಕು ಅನ್ನೋ ಡ್ರೀಮ್ ಇತ್ತು ಸರ್. ಅದೇ ಡ್ರೀಮ್, ದಟ್ ಈಸ್ ದ ಡ್ರೀಮ್. ಕರೆಕ್ಟ್, ಯು ಆರ್ ದ ರೈಟ್. ಡ್ರೀಮ್. ಅದಕ್ಕೆ ನಾನು ಹೇಳುದು ನಿಮ್ಗೆ, ಡ್ರೀಮ್ ಅದು ಬಿಯಾಂಡ್ ಯುವರ್ ಡೌಟ್. ಡ್ರೀಮ್ ಇರಬೇಕು. ಡ್ರೀಮ್ ಇಸ್ ಎವ್ರಿಥಿಂಗ್. ಯಾವ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿಲ್ಲ, ಏನು ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಇದ್ರೆ ಆಟೋಮೆಟಿಕ್ ಹೋಗ್ಬಿಡ್ತದೆ ನೋಡಿ, ಮುಂದಕ್ಕೆ ಹೋಗ್ಬಿಡ್ತದೆ. ದಟ್ ಈಸ್ ಅ ಥಿಂಗ್. ಸೊ ಯು ಕ್ಯಾನ್ ಡೂ ಇಟ್. ಸೊ ಇಟ್ ಈಸ್ ಬಿಥೋವನ್, ಮ್ಯೂಸಿಕ್ ಕಂಪೋಸರ್, ವರ್ಲ್ಡ್ ಫೇಮಸ್ ಅವರು ಆಗಿನ ಕಾಲಕ್ಕೆ. ಸೊ ಹಿ ಹ್ಯಾಡ್ ಫೇಸ್ಡ್ ಸೀರೀಸ್ ಆಫ್ ಫೇಲ್ಯೂರ್ ಇನ್ ಲೈಫ್. 1 ಸಲ, 2 ಸಲ, 3 ಸಲ, 4 ಸಲ, ಎಷ್ಟು ಸಲ ಫೇಲ್ಯೂರ್ ಆದವರು ಇದ್ದೀರಿ ಇಲ್ಲಿ ಲೈಫಲ್ಲಿ? ಇಲ್ಲಿ ನೋಡಿ, ಒಬ್ಬ ಇದ್ದಾನೆ ಸೀರೀಸ್. 1 ಸಲ, 2 ಸಲ, 3 ಸಲ, 4 ಸಲ, 5 ಸಲ, 6 ಸಲ, 10 ಸಲ, 15 ಸಲ, 20 ಸಲ ಊರು ಬಿಟ್ಟು ಓಡಿ ಹೋಗ್ತಾರೆ ಅಥವಾ ಸೂಸೈಡ್ ಮಾಡಿ ಏನಾಗೋದು. ಬಟ್ ಇವರಿಲ್ಲ, ಗಟ್ಟಿ ನಿಂತುಬಿಟ್ರು. ಗೊತ್ತಿರ್ಬೋದು ಯಾರಿಗೆ, ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರ್ಬೋದು. ಇವ್ರು ಫೇಮಸ್. ಯಾರು? ಅಬ್ರಹಾಂ ಲಿಂಕನ್. ಅಮೆರಿಕದ ಪ್ರೆಸಿಡೆಂಟ್ ಆಗಿ ಅಮೆರಿಕದ ಆ ಕುರ್ಚಿಯಲ್ಲಿ ನಾನು ಕೂತ್ಕೊಳ್ತೇನೆ. ಲಾಸ್ಟಿಗೆ ಅವ್ರು ಸಕ್ಸಸ್ ಆಗಿದಾರಲ್ಲ. ಲೀಡರ್ಶಿಪ್ ಈಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಇನ್ ಟು ರಿಯಾಲಿಟಿ. ದಟ್ ಈಸ್ ಲೀಡರ್ಶಿಪ್. ಮಾಡೇ ಮಾಡ್ತೇನೆ, ಹಾಗೇ ಆಗ್ತದೆ. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು. ಇವ್ರು ಜಾಯಿನ್ ಆಗ್ಲಿಲ್ಲ, ಬೇಡ, ಇನ್ನೊಬ್ರು ಜಾಯಿನ್ ಮಾಡ್ತೇವೆ. ಅವ್ರು 3,000 PU ಇಲ್ಲ, 10,000 PU ಅಂತ ತರ್ತೀನಿ ನಾನು. ನನಗೆ ಲೀಡರ್ಶಿಪ್ ಸಿಗ್ತದೆ, ನನ್ನ ಹತ್ರ ಹಾಗೇ ಆಗ್ತದೆ. ಲೀಡರ್ಶಿಪ್ ಈಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಅನ್ನ ರಿಯಾಲಿಟಿಲಿ ತಂದಿದ್ದಾರೆ. ಎಲ್ಲ ಎಲೆಕ್ಷನ್ ನಲ್ಲಿ ಫೇಲ್. ಅವರು ಎಲ್ಲ ಎಲೆಕ್ಷನ್ ನಲ್ಲಿ ಸೋತೋಗಿದ್ದಾರೆ. ಏನೇ ಎಲೆಕ್ಷನ್ ಅದ್ರಲ್ಲಿ ಸೋತೋಗಿ. ಆದ್ರೆ ಪ್ರೆಸಿಡೆಂಟ್ ಆಗದ ಆ ಚಾರ್ ಇದೆಯಲ್ಲ, ಅದ್ರಲ್ಲಿ ಪ್ರೆಸಿಡೆಂಟ್ ಚಾರ್ ಅಲ್ಲಿ ಕುತ್ಕೊಳ್ತೇನೆ ಅಂತ ಹೇಳಿ ಕುತ್ಕೊಂಡ್ರು. ದಟ್ ಈಸ್ ದ ಕೆಪಾಸಿಟಿ. ಅದು ನಮ್ಗೆ ಪ್ರತಿಯೊಬ್ಬರಿಗೂ ಇದೆ. ನಾವೇನ್ ಮಾಡ್ತೀವಿ? ಗಿವ್ ಅಪ್ ಮಾಡ್ಬಿಡ್ತೀವಿ. ಅದು ಅವರ ಗಿವ್ ಅಪ್ ಮಾಡಲಿಲ್ಲ ಅವರು. ಸೊ ಅದರಿಂದ ಅಬ್ರಹಾಂ ಲಿಂಕನ್. ಸೊ ಸ್ಟ್ಯಾಮರಿಂಗ್ ಡಿಂಟ್ ಕಾಸ್ ಟು ದಿಸ್ ಸಕ್ಸಸ್. ಕೆಲವರಿಗೆ
ಕೆಲವರಿಗೆ ಸ್ಟ್ಯಾಮರಿಂಗ್, ಕನ್ನಡದಲ್ಲಿ ಏನು ಹೇಳ್ತಾರೆ ಸ್ಟ್ಯಾಮರಿಂಗ್, ಏನು ಉಗುಳುವಿಕೆಯ ತೊದಲು ಮಾತಾಡ್ಬೇಕಾದ್ರೆ ಅಂತ ಹೇಳ್ದ, ಅದು ತೊದಲೋದು, ಆ ಒಂದು ಮನಸ್ಸಲ್ಲಿ ಹೇಳೋದು ಹಾಗೆ ಅದರ ಆ ಥರ. ಬಟ್ ಅದು ಅವ್ರಿಗೆ ಯಾವುದೂ ತೊಂದರೆ ಆಗಲಿಲ್ಲ ಅಂತ ನೋಡಿ. ಯಾಕೆ? ಪುನಃ ಡ್ರೀಮೇ, ಅದು ಅವ್ರಿಗೇನು ಪ್ರಾಬ್ಲಮೇ ಕೊಡಲಿಲ್ಲ ಅವ್ರು ಏನಾದರೂ ನೋಡಿ. ನಾವಾದರೆ ಸ್ಟೇಜಿಗೆ ಹೋಗ್ಲಿಕ್ಕೆ ಜನರ ಹತ್ರ ಮಾತಾಡೋದೇ ಬೇಡ ಮಾರೆ, ಜನ ನಗ್ತಾರೆ, ಆ ಥರದಲ್ಲಿ ನಾವು ಫೀಲ್ ಮಾಡ್ಕೊಳ್ತೀವಿ. ಯಾಕೆಂದ್ರೆ ನಮ್ಗೆ ಗೊತ್ತುಂಟಲ್ಲ ನಮ್ಮ ವೀಕ್ನೆಸ್ ಇದೆ ಅಂತ. ಬಟ್ ಆ ವೀಕ್ನೆಸ್ಸನ್ನು ಅವರು ಸ್ಟ್ರೆಂತ್ ಮಾಡಿಬಿಟ್ಟು ಈಸ್ ದ ಒನ್ ಆಫ್ ದ ಬೆಸ್ಟ್ ಓರೇಟರ್ ಆಗ್ಬಿಟ್ರಂತ. ಇವರಷ್ಟು ದೊಡ್ಡ ಓರೇಟರ್ ಈ ಪ್ರಪಂಚದಲ್ಲಿ ಅಷ್ಟು ಕಂಟಿನ್ಯೂಸ್ 3 ಗಂಟೆ 6 ಗಂಟೆ ಸ್ಪೀಚ್ ಮಾಡೋರಾಗ, ಸ್ಟ್ಯಾಮರಿಂಗ್ ಡೆಂಟ್ ಕಾಸ್ ಟು ಇಸ್ ಸಕ್ಸಸ್ ಅಂಥವ್ರಾಗ್ಬಿಟ್ರು. ಅವರ ಹೆಸರೇ ಡೆಮೋಸ್ತನೀಸ್ ಅಂತ ಹಿಸ್ಟ್ರಿಯಲ್ಲಿ ಬರ್ತಾರೆ. ಅವ್ರು ಹೇಳ್ತಾರೆ ವೀಕ್ನೆಸ್ ಈಸ್ ಯುವರ್ ಸ್ಟ್ರೆಂತ್. ಈಜ್ಲಿಕ್ಕೆ ಬರಲಿಲ್ಲ, ಅದೇ ನಿಮ್ಮ ಸ್ಟ್ರೆಂತ್. ಗೊತ್ತಾಯ್ತು ನಿಮ್ಗೆ? ಅದನ್ನ ಇಟ್ಕೊಂಡು ನೀವು ಮುಂದೆ, ನಿಮ್ಗೆ ಪ್ಲಾನ್ ಕೊಡ್ಲಿ ಬರಲಿಲ್ಲ, ಅದೇ ಸ್ಟ್ರೆಂತ್. ಇಂಗ್ಲಿಷ್ ಬರಲಿಲ್ಲ, ಅದೇ ನಿಮ್ಮ ಸ್ಟ್ರೆಂತ್. ಏನ್ ಮಾಡ್ಬೇಕು ನೀವು? ಇಂಗ್ಲಿಷ್ ಬರಲಿಲ್ಲ ಅಂತ ಕುತ್ಕೊಳ್ಳೋದಲ್ಲ. ಇಂಗ್ಲಿಷ್ ಯಾರೆಲ್ಲ ಬಂದು ಅವ್ರನ್ನೆಲ್ಲ ಸ್ಪಾನ್ಸರ್ ಮಾಡಿಬಿಡಿ, ಆಯ್ತಲ್ಲ, ನಿಮ್ಮ ಸ್ಟ್ರೆಂತ್ ಇಂದ ಪ್ಲಸ್ ಆಯ್ತಲ್ಲ. ಯಾರು ಪ್ಲಾನ್ ಕೊಡೋರು ಇದ್ದಾರೆ ಅವ್ರನ್ನೇ ಸ್ಪಾನ್ಸರ್ ಮಾಡಿ, ಪ್ಲಾನ್ ಕೊಡ್ಲಿಕ್ಕೆ ಅವ್ರು ಶುರು ಮಾಡ್ತಾರೆ. ಪ್ರಾಡಕ್ಟ್ ನಾಲೆಡ್ಜ್ ಇದ್ದವ್ರು ಅವ್ರನ್ನ ಸ್ಪಾನ್ಸರ್ ಮಾಡಿ, ಅವ್ರು ಪ್ರಾಡಕ್ಟ್ ನಾಲೆಡ್ಜ್ ಕೊಡ್ತಾರೆ. ದಿಸ್ ಇಸ್ ದ ವೀಕ್ನೆಸ್ ಈಸ್ ಯುವರ್ ಸ್ಟ್ರೆಂತ್. ದಟ್ ಈಸ್ ಅ ಸ್ವಾಟ್ ಥಿಯರಿ ಇದೆಯಲ್ಲ, ಅದರಲ್ಲಿ ಕಲಿಬಹುದು. ಸೊ ಡೆಮೋಸ್ಥೆನಿಸ್, he was paralyzed by 2 legs. 2 ಲೆಗ್, 2 ಕಾಲು ಪ್ಯಾರಲೈಸ್ ಆದ್ರೆ ಏನ್ ಮಾಡ್ಬೋದು? ವೀಲ್ ಚೇರ್ ಅಲ್ಲಿ ಮನೆಯಲ್ಲಿ ಕುತ್ಕೋಬಹುದು, ವೀಲ್ ಚೇರ್ ಇಲ್ಲ ಆದ್ರೆ ಬೆಡ್ ರಿಡನ್ ಆರಾಮ್. ಯಾಕಂದ್ರೆ ನಡಿಲಿಕ್ಕೆ ಆಗೋದಿಲ್ಲ, 2 ಕಾಲು ಹೋಗ್ಬಿಟ್ಟಿದೆ. ಆದ್ರೆ ಈ ಮನುಷ್ಯ ಇದನ್ನಲ್ಲ, ಅಂದ್ರೆ ಮನಸ್ಸು ಮಾಡಿದ್ರೆ ಏನ್ ಮಾಡುವುದಲ್ಲಿ ಇವರೇ. ಇವರು ಮನೆಯಲ್ಲಿ ಕುತ್ಕೊಳ್ಳ 2 ಕಾಲು ಇದೆ ಅಂತೇಳಿ ಇವರು ವಾರ್ ಫೀಲ್ಡ್ ಅಲ್ಲಿ ಹೋದ್ರು ನೋಡಿ. ಸೆಕೆಂಡ್ ವರ್ಲ್ಡ್ ವಿನ್ ಆಗ್ಲಿಕ್ಕೆ ಇವರೇ ಕಾರಣ ನೋಡಿ. ಇವರ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಉಂಟಲ್ಲ, ಸೆಕೆಂಡ್ ವರ್ಲ್ಡ್ ಅಲ್ಲಿ ವಿನ್ ಆಗ್ಬಿಟ್ರು. ಯಾರು ಇವರು? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಇವರು ಅಮೆರಿಕದ ಆಗ ಪ್ರೆಸಿಡೆಂಟ್ ಆಗಿದ್ರು. ಬಾಂಬ್ ಹಾಕಿದ್ರಲ್ಲ ಜಪಾನ್ ಮೇಲೆ ಜರ್ಮನಿ. ಅವರು ತುಂಬಾ ಸ್ಟ್ರಾಂಗ್ ಇದ್ರು. ಆದ್ರೂ ಇವರ ಲೀಡರ್ಶಿಪ್ ಅಲ್ಲಿ ವೀಲ್ ಚೇರ್ ಅಲ್ಲಿ ವಾರ್ ಫೀಲ್ಡ್ಗೆ ಹೋದವ್ರು ಇವರೇ. ವೀಲ್ ಚೇರ್ ಅಲ್ಲಿ ಕುತ್ಕೊಳ್ಳಿಲ್ಲ, ನಾನು ಹೇಳಿದ್ನಲ್ಲ, ಒಂದೇ ಓದದ್ದು ನೆವರ್ ಗಿವ್ ಅಪ್ ಅಂತ. ನೆವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ಸಾಧ್ಯನೇ ಇಲ್ಲ. ನಾವು ಹುಟ್ಟಿರೋದೇ ಸಕ್ಸಸ್ ಆಗ್ಲಿಕ್ಕೆ, ಹುಟ್ಟಿದ್ದೇ ಕ್ರೌನ್ ಆಗ್ಲಿಕ್ಕೆ, ಹುಟ್ಟಿದ್ದೇ ಕ್ರೌನ್ ಅಂಬಾಸಿಡರ್ ಆಗ್ಲಿಕ್ಕೆ. ದಟ್ ಈಸ್ ದ ಥಿಂಗ್. ನೆವರ್ ಗಿವ್ ಅಪ್. ಗಿವ್ ಅಪ್ ಮಾಡಿದ್ರೆ ನಮ್ಮ ಹತ್ರ ಏನಿದೆ? ನಥಿಂಗ್. ಏನ್ ನಾವು ಗಿವ್ ಅಪ್ ಮಾಡ್ಲಿಕ್ಕೆ ಏನ್ ಕಳ್ಕೊಂಡಿದೀವಿ ಅಂತ ಬೇಕಲ್ಲ ನಾವು. ಏನ್ ನೀವು 1 ಲಕ್ಷ ಕಳ್ಕೊಂಡಿದ್ದೀರಾ, 10 ಲಕ್ಷ ಕಳ್ಕೊಂಡಿದ್ದೀರಾ? ನಥಿಂಗ್. ಜನ ಹೇಳ್ತಾರೆ ಯು ಡೋಂಟ್ ವರಿ ಅಬೌಟ್ ಪೀಪಲ್, ವರಿ ಅಬೌಟ್ ಯುವರ್ ಸೆಲ್ಫ್, ಯುವರ್ ಸಕ್ಸಸ್, ದೆನ್ ಯು ವಿಲ್ ಗೋಯಿಂಗ್ ಟು ಸಕ್ಸಸ್. ದಟ್ ಈಸ್ DXN. ನೆವರ್ ಎವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಎಲ್ಲಿಗೆ? ನೋಡಿ, ಮುಂದೆ ಹೋಗೋಣ. An ordinary clerk was able to build his own empire of hotels. ಆರ್ಡಿನರಿ ಗುಮಾಸ್ತರಾದಿದ್ದವರು ಇವತ್ತು ಪ್ರಪಂಚದಾದ್ಯಂತ ಹೋಟೆಲ್ಗಳನ್ನ, ಅದು 7 ಸ್ಟಾರ್ ಹೋಟೆಲ್ಗಳನ್ನ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗಿರ್ಬೋದು? ಅವರು ಯಾರಿರ್ಬೋದು? ಜಸ್ಟ್ ಒನ್ ಇಮ್ಯಾಜಿನ್. ಆರ್ಡಿನರಿ ಪರ್ಸನ್ ಎಕ್ಸ್ಟ್ರಾರ್ಡಿನರಿ ಆಗೋದು ಯಾರು? ಒಬರಾಯ್. ಈ ಒಬೆರಾಯ್ ಹೋಟೆಲ್ ಅಲ್ಲಿ ಲೆಕ್ಕ ಬರೆಯೋರಿದ್ರು. ಆದ್ರೆ ಒಬೆರಾಯ್ ಹೋಟೆಲ್ ಆಗ ಓನರ್ ಇವರನ್ನ ನೋಡಿ ಇವರಿಗೆ ಒಂದು ಹೋಟೆಲ್ ಅನ್ನ ಆಗ ಕೊಟ್ರು. ಆದ್ರೆ ಅದನ್ನೇ ಯೂಸ್ ಮಾಡಿಬಿಟ್ಟು ಎಲ್ಲಿ ಒಬೆರಾಯ್ ಹೋಟೆಲ್ ಅಂದ್ರೆ ಅಷ್ಟು ಫೇಮಸ್ ಅಲ್ಲ, ಪ್ರಪಂಚದಾದ್ಯಂತ ಒಬೆರಾಯ್ ಹೋಟೆಲ್ಸ್ ಇದೆ. ಸೊ ಹಾಗಾಗಿ ನಾನು ಹೇಳೋದು, ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. MS ಒಬೆರಾಯ್ ಮಾತ್ರ ಅಲ್ಲ, ಆಪರ್ಚುನಿಟಿ ಸಿಗ್ಬೇಕು. ಆಪರ್ಚುನಿಟಿ ಸಿಗದೆ ಏನು ಮಾಡಿ. ಈಗ ನಿಮಗೆ DXN ಆಪರ್ಚುನಿಟಿ ನಿಮ್ ಜೊತೆಗಿದೆ ಅಲ್ವಾ? ಆಪರ್ಚುನಿಟಿ ಸಿಕ್ಕಿ ಆಗಿದೆ.
ಸಿಕ್ಕಿದ ನಂತರ ನಾವು ಸುಮ್ಮನೆ ಕಾಲಹರಣ ಮಾಡ್ತಾ ಇದೀವಿ, ಸೀರಿಯಸ್ ಆಗಿ ಥಿಂಕ್ ಮಾಡಲಿಲ್ಲ. ಇಫ್ ಆಪರ್ಚುನಿಟಿ ಡಸ್ ನಾಟ್ ನಾಕ್ ದೆನ್ ಬಿಲ್ಡ್ ಎ ಡೋರ್. ಇದರ ಅರ್ಥ ಏನು ಹೇಳ್ಬೋದು ಯಾರಾದ್ರೂ? ಆಪರ್ಚುನಿಟಿ ಬಂದು ನಿಮ್ಮ ಡೋರನ್ನ ನಾಕ್ ಮಾಡೋದಿಲ್ಲ, ಓಕೆ, ಬಟ್ ನಿಮ್ಮ ಹತ್ರನೇ ಎಂತ ಒಂದು ಕೆಪಾಸಿಟಿ ಇದೆ. ಒಂದು ಬಾಗ್ಲನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವೇ, ಅಂದ್ರೆ ಅದು ನಿಮ್ಗೆ ಹೋಗೋದಕ್ಕೆ, ಹಾ ಅದೇ ನುಗ್ಗೋದಕ್ಕೆ. ನುಗ್ಗದಕ್ಕೆ ನೀವು ದೆನ್ ಬಿಲ್ಡ್ ಇಟ್. ನೀವೇ ಎಲ್ಲ, ನೀವೇ ಎಷ್ಟು ಜನರಿಗೆ ಆಪರ್ಚುನಿಟಿ ಕೊಡ್ಬೋದು ಇದರಲ್ಲಿ. ನೀವೇ ಈಗ ಶ್ರೀಧರ ಮೂರ್ತಿ ಅವರು ಕ್ರೌನ್ ಡೈಮಂಡ್ ಆದ್ರೆ ವಿ ಆರ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಶೈಲಾ ಶೆಟ್ಟಿ ಅವರು ಕ್ರೌನ್ ಡೈಮಂಡ್, ಆನಂದ್ ಮಸ್ಲಿ ಅವರು ಕ್ರೌನ್ ಡೈಮಂಡ್, ವಂದನಾ ಅವರು ಕ್ರೌನ್ ಡೈಮಂಡ್, ವಿದ್ಯಾನಾಯಕ್ ಅವರು ಕ್ರೌನ್ ಡೈಮಂಡ್. ಆಪರ್ಚುನಿಟಿ ಇಲ್ಲಿ ಕೂತ್ಕೊಂಡು ಕೇಳಿದ್ದಾರೆ, ಓ ಇದು ಆಗ್ಬೋದಂತ ಹೇಳಿದ್ದಾರೆ ಶೆಟ್ರು, ನಾವು ಮಾಡ್ತೀವಿ, ಹಾಗೇ ಆಗ್ತದೆ. ದಟ್ ಈಸ್ ದ ಥಿಂಗ್. ಅದು ನಿಮಗೆ ಬರ್ಬೇಕು. ಅದೇ ಬಂದಿರೋದು ಅವರು ಓಂಬೇರಾಯ್ ಅವರಿಗೆ. ಅವರು ತುಂಬಾ ವರ್ಷದಿಂದ ಕ್ಲರಿಕಲ್ ಜೀವನದಲ್ಲಿ ಇದ್ರು, ಆದ್ರೂ ಒಂದು ಆಪರ್ಚುನಿಟಿ ಅವರು ಕೊಟ್ಟಾಗ ಅವರ ಓನರ್ ಅದನ್ನೇ ಇಟ್ಕೊಂಡು ದೊಡ್ಡ ಎಂಪೈರ್ ಅನ್ನ ಕಟ್ಟಿದ್ದಾರೆ. ಸೊ ಅದನ್ನ ನೀವೇನು ವರಿ ಮಾಡ್ಬೇಡಿ, ನನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಓದ್ಲಿಕ್ಕೆ ಗೊತ್ತಿಲ್ಲ, ಇಂಗ್ಲಿಷ್ ಬರೀಕ್ ಗೊತ್ತಿಲ್ಲ, ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಿಲ್ಲ, DX. ಡೋಂಟ್ ವರಿ. ನಿಮ್ಗೆ ಅವಕಾಶ ಭಗವಂತ ಕೊಟ್ಟಾಗಿದೆ, ಅವನ ಮೇಲೆ ನಂಬಿಕೆ ಇಡಿ, ಸ್ಟಾರ್ಟ್ ಮಾಡಿ. ಪ್ರಾಡಕ್ಟ್ ಅನ್ನ ತಿನ್ನಿ, ಜನರಿಗೆ ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ವರ್ಕ್ ಆಗುದಿಲ್ವೋ ನೋಡಿ. ಅದಕ್ಕೆ ಇವರೇ ಒಂದು ಉದಾಹರಣೆ. ನೆಕ್ಸ್ಟ್, an ordinary man has become an example of extraordinary. ಮಧ್ಯಮ ಏನ್ ಹೇಳ್ತಾರೆ, ಮಧ್ಯಮ ರೇಂಜ್, ಮಿಡಲ್ ಕ್ಲಾಸ್ ಸಾಮಾನ್ಯ ಮನುಷ್ಯನು ಎಕ್ಸ್ಟ್ರಾರ್ಡಿನರಿ ಆಗೋದು ಅಷ್ಟು ಈಸಿನಾ? ಈಸಿ ಇಲ್ಲ. ಇವರು ದುಬೈಯಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು ಹುಡುಗ. ನಿಮ್ಗಾದ್ರೆ ಏನ್ ಕನ್ಸು ಕಾಣ್ಬೋದು? ಪೆಟ್ರೋಲ್ ಹಾಕ್ಬೇಕಾದ್ರೆ ಹೀಗೆ ಗಾಡಿ ಬರ್ತದೆ, ಕಾರ್ ಬರ್ತದೆ, ಪೆಟ್ರೋಲ್ ಇದಿಟ್ಕೊಳ್ಳೋದು, ಪೆಟ್ರೋಲ್ ಹಾಕೋದು. ಏನ್ ಕನ್ಸು ಕಾಣ್ಬೋದು ನೀವು? ನಾನೊಂದು ಗಾಡಿ ತಗೋಬೋದಾ ಮುಂದೆ? ನಾನೊಂದು ಪೆಟ್ರೋಲ್ ಬಂಕ್ ಇಡ್ಬೋದಾ? ನಾನೊಂದು ಇನ್ನೇನೋ ಆ ತರ ಕನ್ಸು ಕಾಣ್ಬೋದು. ಪೆಟ್ರೋಲ್ ಹಾಕೋನಲ್ಲ. ಈಗ ಅಂಗಡಿಯವರೆಲ್ಲ ಏನು, ನಾನೊಂದು ದೊಡ್ಡ ಅಂಗಡಿ ಇಡ್ಬೋದಾ, ಅಥವಾ ಬೈಕ್ ಇದ್ದವ್ರು ನಾನೊಂದು ದಿವಸ ಕಾರ್ ತಗೋಬೋದು, ಇಷ್ಟೊಂದು ಕಾಣ್ಬೋದು. ಆದ್ರೆ ಈ ಹುಡುಗ ಏನ್ ಮಾಡಿದಾನೆ, ಈ ನೀರಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ಇದು ಭೂಮಿಯಿಂದ ನೀರು ತೆಗಿತಾರೆ, ಅದೇ ಪೆಟ್ರೋಲ್, ಅದರಿಂದ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಮಾಡ್ಬಾರ್ದು, ಪೆಟ್ರೋಲ್ ತಯಾರು ಮಾಡಬಾರ್ದು ಅಂತ? ಎಂತ ಒಂದು ಕನಸು ನೋಡು. ಯಾರು? ಅಂಬಾನಿ. ಹಾ, ಧೀರುಭಾಯ್ ಅಂಬಾನಿ. ಇವತ್ತು ನೀವೇನು ರಿಲಯನ್ಸ್ ನೋಡ್ತಾ ಇದ್ರಿ, ರಿಲಯನ್ಸ್ ಇಂಡಸ್ಟ್ರಿ ಇರ್ಬೋದು, ಅಥವಾ ರಿಲಯನ್ಸ್ ಜಿಯೋ ನೆಟ್ವರ್ಕ್ ಇರ್ಬೋದು, ಅಥವಾ ರಿಲಯನ್ಸ್ ಸ್ಮಾರ್ಟ್ ಇರ್ಬೋದು, ಎಲ್ಲಕ್ಕೂ ಕಾರಣ ನೋಡಿ ಅಂತ ಒಂದು ಕನಸು ಇವತ್ತು ಎಲ್ಲಿಂದ ಎಲ್ಲಿಗೆ ಕೊಂಡೋಗಿದೆ. ಸೊ ಧೀರುಭಾಯ್ ಅಂಬಾನಿ ಅವ್ರು ಏನ್ ಹೇಳ್ತಾರೆ ಕೇಳಿ. ಬಾರಿ ಇದು DXNಗೆ ತುಂಬಾ ರಿಲೇಟ್ ಆಗ್ಬಿಡ್ತದೆ. ಜನ 5 ವರ್ಷ ಆಯ್ತು DXNಗೆ ಜಾಯಿನ್ ಆಗಿ, 10 ವರ್ಷ ಆಯ್ತು DXNಗೆ ಜಾಯಿನ್ ಆಗಿ, 15 ವರ್ಷ ಆಯ್ತು DXNಗೆ ಜಾಯಿನ್ ಆಗಿ, 20 ವರ್ಷ DXNಗೆ ಜಾಯಿನ್ ಆಗಿ. ಏನ್ ಮಾಡಿದ DXN ಅಂದ್ರೆ ಜಸ್ಟ್ ಲೈಕ್ ನೋಡಿ, ಇದೊಂದು ತಲೆದಿಂಬ ಅಂತ ತಿಳ್ಕೊಡಿ. ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಇಟ್ಕೊಂಡು ಗೊರಕೆ ಹೊಡಿತಾ ಇದ್ದಾರೆ, ತಲೆ ಕೆಳಗಡೆ ಇಟ್ಕೊಂಡು. ಸೇಫ್ ಏನಾದ್ರು ಯಾರು ಮಾತಾಡೋದಿಲ್ಲ, ಏನ್ ತೊಂದರೆ ಕೊಡೋದಿಲ್ಲ, ಏನ್ ಜನ ನಿಮ್ಗೆ ಕ್ವಶನ್ ಕೇಳೋದಿಲ್ಲ, RG ತಗೊಂಡು ಹಿಂಗಾಯ್ತು ಅಂತ ಹೇಳೋದಿಲ್ಲ, ಏನ್ರಿ ನಂಗೆ ಬೋನಸ್ ಬರ್ಲಿಕ್ಕೆ ಕೇಳೋದಿಲ್ಲ. ಯಾಕೆಂದ್ರೆ ನೀವು ಆರಾಮಿದ್ದೀರಲ್ಲ ಜಾಯಿನ್ ಆಗ್ಬಿಟ್ಟು. ಅದೇ ಹೇಳೋದಿಲ್ಲ ಧೀರುಭಾಯ್ ಅಂಬಾನಿ ಅವರು. ಎ ಶಿಪ್ ಇನ್ ಎ ಹಾರ್ಬರ್ ಈಸ್ ಸೇಫ್. 2 ಕೋಟಿ ರೂಪಾಯಿ ಶಿಪ್, 5 ಕೋಟಿ ರೂಪಾಯಿ ಶಿಪ್, 10 ಕೋಟಿ ರೂಪಾಯಿ ಶಿಪ್. ಆದ್ರೆ ಆ ಶಿಪ್ ಅನ್ನ ತಂದು ಹಾರ್ಬರ್ ಅಲ್ಲಿ ಕಟ್ಟಿ ಹಾಕಿ ಇಟ್ರೆ, ಲಂಗರ್ ಹಾಕಿದ್ರೆ ಅದಕ್ಕೆ ಏನಾಗುದಿಲ್ಲ ನೋಡಿ. ಅದಕ್ಕೆ ಏನು ತಾಗುದಿಲ್ಲ, ಅದಕ್ಕೇನು ಆಕ್ಸಿಡೆಂಟ್ ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ ತಗೊಂಡೋಗಿ ಎಲ್ಲಿ ಹಾರ್ಬರ್ ಅಲ್ಲಿ ಇಟ್ಟಿದ್ದಾರೆ. ಆದ್ರೆ 5 ಕೋಟಿ ಹಾಕಿದ್ದು ಹಾರ್ಬರ್ ಅಲ್ಲಿ ಇಡ್ಲಿಕ್ಕ, ಸಮುದ್ರದಲ್ಲಿ ಹೋಗ್ಲಿಕ್ಕ? ನೀವು DXN ಜಾಯಿನ್ ಆಗಿದ್ದು ಜನರನ್ನ ಸ್ಪಾನ್ಸರ್ ಮಾಡ್ಲಿಕ್ಕ, ಡೈಮಂಡ್ ಆಗ್ಲಿಕ್ಕ, ಫ್ರೀಡಮ್ ತಗೊಳ್ಲಿಕ್ಕ, 1 ಲಕ್ಷ 2 ಲಕ್ಷ 5 ಲಕ್ಷ ಮಾಡ್ಲಿಕ್ಕ? ದಿಸ್ ಇಸ್ ದ ಕ್ವಶನ್ ಮಾರ್ಕ್. ಎ ಶಿಪ್ ಇನ್ ಎ ಹಾರ್ಬರ್ ಈಸ್ ಸೇಫ್. ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ನಾನು ಒಂದು VRL ನಿನ್ನೆ ನೋಡಿದೆ, ಅದಕ್ಕೆ ಏನೋ ಕಮ್ಮಿ ಆದ್ರೆ ಅವ್ರು ಹೇಳೋದು 2 ಕೋಟಿ ರೂಪಾಯಿ ಆಗ್ತಂತೆ ಆ ಬಸ್ಸಿಗೆ. ಅದನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ರೆ ಏನಾಗ್ತದೆ? ಅದು ಸೇಫ್ ಅಲ್ವಾ?
ಏನಾಗೋದಿಲ್ಲ. ಆದ್ರೆ ನಾವು ಮೊನ್ನೆ ಹೈದರಾಬಾದಿಂದ ಬರಬೇಕಾದ್ರೆ ಸಮ್ವೇರ್ ಇನ್ ಎಲ್ಲೋ ಬಿಜಾಪುರ ಈ ಕಡೆ ಬರಬೇಕಾದ್ರೆ ಒಂದು 4-5 ಎಮ್ಮೆಗಳು ಸಡನ್ ಆಗಿ ಬಂದು ರೋಡಿಗೆ ಬಂದು ಸಡನ್ ಬ್ರೇಕ್ ಹಾಕಿದ. ಆದ್ರೂ ಒಂದು ಎಮ್ಮೆ ಇದ್ದಲ್ಲ, ಅದರ ಕೋಡ್ ಉಂಟಲ್ಲ, ಆ ದೊಡ್ಡ ಗ್ಲಾಸಿಗೆ ಹೊಡೆದು ಇಡೀ ಗ್ಲಾಸಿಗೆ ಫಟ್ ಅಂತ ಹೊಡೆದೋಗ್ಬಿಡ್ತು. ಎ ಶಿಪ್ ಇನ್ ಎ ಹಾರ್ಬರ್ ಈಸ್ ಸೇಫ್, ಬಸ್ ಇನ್ ದ ಬಸ್ ಸ್ಟ್ಯಾಂಡ್ ಇಸ್ ಸೇಫ್. ಬಟ್ VRL ಅವರು ಅದನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಲಿಲ್ಲ, ಅವರು ಓಡಿಸ್ತಾ ಇದ್ದಾರೆ, ದಿನಾ ಓಡಿಸ್ತಾ ಇದ್ದಾರೆ. ಅವರು ಹೈದರಾಬಾದ್ ಟು ಉಡುಪಿ, ಉಡುಪಿ ಟು ಹೈದರಾಬಾದ್ ಓಡಿಸ್ತಾ ಇದ್ದಾರೆ. ಹಾಗೆ DXN ಜಾಯಿನ್ ಆಗಿದ್ದು ನೀವು ಜನರನ್ನ ಜಾಯಿನ್ ಮಾಡಲಿಕ್ಕೆ, ಜನರನ್ನ ಸ್ಪಾನ್ಸರ್ ಮಾಡಲಿಕ್ಕೆ, ಜನರಿಗೆ ಪ್ರಾಡಕ್ಟ್ ಕೊಡ್ಬೇಕು ನೀವು ಡೈಲಿ. ದಟ್ ಈಸ್ ದ ಬಿಸ್ನೆಸ್. ಬಟ್ ದಟ್ ಈಸ್ ನಾಟ್ ವಾಟ್ ಶಿಪ್ ವರ್ ಬಿಲ್ಟ್ ಫಾರ್. ಆ ಶಿಪ್ ಅನ್ನ ಹಾರ್ಬರ್ ಅಲ್ಲಿ ಕಟ್ಟಿ ಹಾಕ್ಲಿಕ್ಕೆಲ್ಲ ಮಾಡಿರೋದು, ಅದು ಓಡಿಸ್ಲಿಕ್ಕೆ. ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಬಿರುಗಾಳಿ ಬರ್ತದೆ, ಕಳ್ಳರು ಬರ್ತಾರೆ, ಗ್ಯಾಂಗ್ಸ್ಟರ್ಸ್ ಬರ್ತಾರೆ, ಅಥವಾ ಬಂಡೆಕಲ್ ಬರ್ತದೆ, ಐಸ್ ಕ್ಯೂಬ್ ಬರ್ತದೆ, ಇದೆಲ್ಲ ಹೊಡಿತದೆ, ಅದಿದ್ದೇ ಇರ್ತದೆ. ನಿಮ್ಗೆ ಪ್ರಾಬ್ಲಮ್ ಇಲ್ದಿದ್ದು ಎಲ್ಲೂ ಇಲ್ಲ. ಯು ಹ್ಯಾವ್ ಟು ರೆಡಿ ಟು ಫೇಸ್ ದ ಪ್ರಾಬ್ಲಮ್, ದೆನ್ ಓನ್ಲಿ ವಿ ವಿಲ್ ಗೋ ಫಂಟ್, ದೆನ್ ಓನ್ಲಿ ಪಾಸಿಬಲ್. ಅದಕ್ಕೋಸ್ಕರ ಎ ಶಿಪ್ ಇನ್ ಎ ಹಾರ್ಬರ್ ಇಸ್ ಸೇಫ್, ಬಟ್ ದಟ್ ಈಸ್ ನಾಟ್ ವಾಟ್ ಶಿಪ್ ವರ್ ಬಿಲ್ಟ್ ಫಾರ್. ಸೊ ಥಿಂಕ್ ಮಾಡಿ. ಧೀರುಭಾಯ್ ಅಂಬಾನಿ ಅವರು ಅವ್ರು ಫೇಮಸ್ ಆಗ್ಲಿಕ್ಕೆ ಅವರಿಗೆ 1 ಲಕ್ಷ ಲೋನ್ ಕೊಡೋರು ಯಾರು ಇರ್ಲಿಲ್ಲ, ಗೊತ್ತಿದೆ ನಿಮ್ಗೆ? ಬಿಸ್ನೆಸ್ ಮಾಡ್ಬೇಕಾದ್ರೆ ಎಲ್ಲಾ ಬ್ಯಾಂಕ್ನವ್ರು ಇವನಿತ್ತು ಏನಿದೆ ನಿಮ್ಮ ಹತ್ರ ಲೋನ್ ಕೊಡ್ಲಿಕ್ಕೆ? ಯಾರು ಲೋನ್ ಕೊಟ್ರು ಅವರಿಗೆ? ಮಣಿಪಾಲ್ ಸಿಂಡಿಕೇಟ್ ಬ್ಯಾಂಕ್ನವರು ಲೋನ್ ಕೊಟ್ರು. ಸ್ಟಾರ್ಟಿಂಗ್ ಇವ್ರು ಕೊಟ್ರು ಅವ್ರಿಗೆ, ಪೈ ಅವರು. ಆದ್ರಿಂದ ನೋಡಿ ಬೆಳೆದು ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಥಿಂಗ್. ತುಂಬಾ ಮೀನಿಂಗ್ಫುಲ್ ಮ್ಯಾನ್. ಅವರಿಂದ ನಮ್ಮ ಇಷ್ಟು ಎಕಾನಮಿ, ಅವರ ಶೇರ್ ಮಾರ್ಕೆಟ್ ಎಲ್ಲ ಹೇಗೆ ಇಂಡಿಯಾ ಇಂಪ್ರೂವ್ಮೆಂಟ್ ಆಗಿದೆ. ಒಬ್ಬರೊಬ್ಬರು ಹುಟ್ಟಿದ್ರೆ ಸಾಕು ನಮ್ಗೆ. ಟಾಟಾದವ್ರು ಅಂತವ್ರು, ಅಂಬಾನಿ ಅಂತವ್ರು, ಅದಾನಿ ಅಂತವ್ರು, ನಾವು ಹೆಮ್ಮೆ ಪಡಬೇಕು. ಎಷ್ಟು ಜನರಿಗೆ ಕೆಲಸ ಸಿಗ್ತದೆ, ಎಷ್ಟು ಇಂಡಸ್ಟ್ರಿ ಓಪನ್ ಆಯ್ತು, ಎಷ್ಟು ಜನ ಜಿಯೋ ಮೊಬೈಲ್ ಯೂಸ್ ಮಾಡ್ತಾರೆ, ಎಷ್ಟು ಬಿಸ್ನೆಸ್ ಆಗ್ತದೆ. ಹ್ಯಾಟ್ಸ್ ಅಪ್. ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕೋ ಹುಡುಗ ಮಾಡಿದ ಸಾಹಸ ಅಂದ್ರೆ ಮೈಂಡ್ ಪವರ್. ಹ್ಯಾಟ್ಸ್ ಅಪ್ ಟು ಹಿಮ್. ಬಟ್ ಇವತ್ತಿಲ್ಲ, ಅವ್ರ ಮಕ್ಕಳಿದ್ದಾರೆ. ಓಕೆ, ಇಂಡಸ್ಟ್ರಿ ನಡೀತಾ ಇದೆ. ಹಿ ವಾಸ್ ಅನ್ ಆಪ್ಟಿಮಿಸ್ಟಿಕ್ ಪರ್ಸನ್ ಅಂಡ್ ನೆವರ್ ಥಾಟ್ ಆಫ್ ಎನಿಥಿಂಗ್ ನೆಗೆಟಿವ್. ಜೀವನದಲ್ಲೇ ನೆಗೆಟಿವ್ ಥಿಂಕ್ ಮಾಡಿದವ್ರು ಯಾರು ಇದ್ದಾರೆ? ನೆಗೆಟಿವೇ ಥಿಂಕಿಂಗ್ ಇಲ್ಲ. ಯಾರಾದ್ರೂ ಒಬ್ರು ಹುಡುಕಿ ಕೊಡಿ ನೋಡೋಣ. ಓನ್ಲಿ ಏನು ನೆಗೆಟಿವೇ ಇಲ್ಲ. DXN number 1, DXN is best, DXN product is best, DXN company is best, DXN bonus is best ಹೇಳೋರು ಯಾರು ಇದ್ದಾರ? ಎಲ್ಲ ನೋಡಿದ್ರೆ ಸ್ಟಾಕ್ ಪಾಯಿಂಟಿಗೆ ಹೋದ್ರೆ ಸಾಕು, ತಲೆ ತಿಂತಾರೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಬರಲಿಲ್ಲ, ಬೋನಸ್ ಬರಲಿಲ್ಲ, ಇದು ಬರಲಿಲ್ಲ, ಅದು ಬರಲಿಲ್ಲ, ಫೋನ್ ನಂಬರ್ ಸರಿ ಮಾಡಲಿಲ್ಲ. ಬಟ್ ಇಲ್ಲಿ ನೋಡಿ, ಹಿ ವಾಸ್ ಅನ್ ಆಪ್ಟಿಮಿಸ್ಟಿಕ್ ಪರ್ಸನ್ ಅಂಡ್ ನೆವರ್ ಥಾಟ್ ಆಫ್ ಎನಿಥಿಂಗ್ ನೆಗೆಟಿವ್. 32ನೇ ವರ್ಷದಲ್ಲಿ ಪ್ರಪಂಚದಲ್ಲಿ ನಂಬರ್ 1 ಆದ. ಯಾರವರು? ಯಾರು? ಸ್ವಾಮಿ ವಿವೇಕಾನಂದ. ಅವ್ರು ಹೇಳಿದ್ರಲ್ಲ, ಈ ಕೆಲ್ಸಕ್ಕೆ ಬರ್ದಿದ್ದವರು, ನೆಗೆಟಿವ್ ಮಾತಾಡೋರು, ಯಾವಾಗ್ಲೂ ನಕಾರಾತ್ಮಕ, ಅವ್ರು ಯಾಕೆ ಇಟ್ಕೊಳ್ತೀರಿ ನೀವು? ಪಾಸಿಟಿವ್ ಮಾತಾಡೋ 10 ಜನ ಕೊಟ್ರೆ ಇಡೀ ಪ್ರಪಂಚವನ್ನೇ ನಾವು ಶೇಕ್ ಮಾಡ್ಬೋದಂತ. Awake, stop, not till you reach the goal. ಎದ್ದೇಳಿ, ಎಲ್ಲೂ ತನಕ? ಗುರಿ ಮುಟ್ಟುವ ತನಕ. ಎಸ್, ದಟ್ ಈಸ್ ನಮ್ಗೆ ಭಾರಿ ಹೆಮ್ಮೆ ಅನಿಸ್ತದೆ. ವಿವೇಕಾನಂದ ಅವರು ಇಂಡಿಯಾದ, ಅಮೇರಿಕದಲ್ಲಿ ಹೋಗಿ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ಫಸ್ಟ್ ಟೈಮ್ ಯಾರು ಹೇಳಿಲ್ಲ. ಎಂತ ಒಂದು ಭಾವನೆ ಇರ್ಬೋದು ಪ್ರಪಂಚದ ಬಗ್ಗೆ. ಸೊ ಅಂತ ಒಂದು ಅವ್ರು ಹೇಳಿದ್ದಾರೆ, ನಿಮ್ಮ ಹತ್ರ ಸಾಧ್ಯ ಉಂಟು. ಗುರಿ ಮುಟ್ಟೋ ತನಕ ಡೋಂಟ್ ಸಿ ರೈಟ್ ಆರ್ ಲೆಫ್ಟ್, ಸಿ ಓನ್ಲಿ 3000 PV ಮಾಡಬೇಕು. 3000 PV 6 ಜನ ನಾನು ರೆಡಿ ಮಾಡ್ಬೇಕು ಅಷ್ಟೇ, ಫಿನಿಶ್. ನಿದ್ರೆ ಮಾಡಬೇಡಿ ನೀವು, ಹೋರಾಡಿ ಆಗ್ತದೆ. ಎಂತ ಒಂದು ಈ ಸ್ಲೋಗನ್ ಇಟ್ಕೊಂಡು ನಾವು ಇನ್ನೂ ಸುಮ್ಮನೆ ಕೂತ್ಕೊಂಡಿದೀವಿ. ವಿವೇಕಾನಂದ ಹುಟ್ಟಿದ ನೆಲದಲ್ಲಿ ನಾವಿದ್ದೀವಿ. ಅವ್ರು ಹೇಳಿದ್ದನ್ನ 5% ಫಾಲೋ ಮಾಡಿದ್ರೆ ನಾವು ಎಲ್ಲಿಗೋ ಹೋಗ್ಬಿಡ್ತೀವಿ. ಸೊ ಈಗ ಇವತ್ತಿಗೆ ಇದನ್ನ ಸ್ಟಾಪ್ ಮಾಡೋಣ, ಯಾಕಂದ್ರೆ ಇದು ಅರ್ಧ ಮುಗೀತದೆ, ಇನ್ನೂ ಅರ್ಧ
ರಿಯಾಲಿಟಿಗೆ ಈಗ ಓನ್ಲಿ ಟ್ರೈಲರ್ ಆಗಿರೋದು. ರಿಯಾಲಿಟಿ ಮಾಡ್ಬೇಕೀಗ, ನಾಳೆ ಮಾಡ್ಬೇಕಾಗ್ತದೆ ಹಾಗೆ. ಓಕೆ, ದಿಸ್ ಈಸ್ ಅ ವಿಷನ್. ಇದನ್ನ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ಇದು DXN ಹಡಗು ಅಂತ ಇಟ್ಕೊಳ್ಳಿ. ಯಾವ್ದಿದು? DXN ಹಡಗು. ಆಲ್ರೆಡಿ ಸ್ಟಾರ್ಟ್ ಆಗಿದೆ DXN ಹಡಗು. ಡಾಕ್ಟರ್ ಲಿಮ್ ಅವರು 1993ರಲ್ಲಿ ಇದನ್ನ ಬಿಟ್ಟಿದ್ದಾರೆ. ನಿಂತಿದ್ಯಾ? ಇದುವರೆಗೂ ನಿಂತಿದ್ಯಾ? ನಿಮ್ಗೆ ಕೇಳೋದು, ಈ ಹಡಗು ಎಲ್ಲಾದ್ರೂ ನಿಂತಿದ್ಯಾ? ಇಲ್ಲ ಸರ್. ಮತ್ತೆ 200 ದೇಶಕ್ಕೆ ಹೋಗಿದೆ. ಈ ಓಡ್ಬೇಕಾದ್ರೆ ಇದಕ್ಕೆ ಡೀಸೆಲ್ ಖಾಲಿ ಆಗ್ಬಹುದು, ಅಥವಾ ಇದಕ್ಕೇನೋ ತೊಂದರೆಗಂದಿರ್ಬಹುದು, ಬಿರುಗಾಳಿ ಸಿಕ್ಕಿರ್ಬಹುದು, ಅಥವಾ ಕಳ್ಳರು ಬಂದು ಅಟ್ಯಾಕ್ ಮಾಡಿರ್ಬೋದು. ಆದ್ರೂ DXN ಹೋಗ್ತಾನೇ ಇದೆ, DXN ಬೆಳಿತಾನೇ ಇದೆ. ನೀವು ಜಾಯಿನ್ ಆಗಿ ನೀವು ಇಳಿದೋಗ್ಬಿಟ್ರಿ, ಇದು ಹತ್ತಿದ್ರಿ ಇಳಿದೋದ್ರಿ, ಅಥವಾ ಹತ್ತಿದ್ರಿ ಏನೋ ಒಂದು ರೀಸನ್ ಹೇಳ್ತಾ ಕೂತ್ಕೊಂಡಿದ್ರಿ. ಅದಾಗೋದಿಲ್ಲ, ಇದಾಗೋದಿಲ್ಲ, ಅದು ಕಾಸ್ಟ್ಲಿ, ಇದು ಕಾಸ್ಟ್ಲಿ, ಅದು ನಡೆಯುವುದಿಲ್ಲ, ಇದು ನಡೆಯುವುದಿಲ್ಲ. ಆದ್ರೆ DXN ಹಡಗು, ಡಾಕ್ಟರ್ ಲಿಮ್ ಬಿಟ್ಟ ಹಡಗು 33 ವರ್ಷಗಳಿಂದ ನಡೀತಾನೆ ಇದೆ, ಹೋಗ್ತಾನೆ ಇದೆ. ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಡರ್, ಡಬಲ್ ಕ್ರೌನ್ ಡೈಮಂಡ್, ಟ್ರಿಬಲ್ ಕ್ರೌನ್ ಡೈಮಂಡ್, ಎಷ್ಟು ಜನರಿಗೆ ಟೆಸ್ಟಿಮೋನಿಯಲ್, ಎಷ್ಟು ಜನರಿಗೆ ಆರೋಗ್ಯ ಸಿಕ್ತು, ಎಷ್ಟು ಜನರಿಗೆ DXN ನಮಸ್ಕಾರ ಮಾಡ್ತಾರೆ, ಎಷ್ಟು ಜನ DXN ಅಲ್ಲಿ ಹ್ಯಾಪಿ ಆಗಿದ್ದಾರೆ ಅಲ್ಲ. ನಾವು DXN is in more than one day. ಇದು ಓಲ್ಡ್ ಸ್ಟೈಲ್, 200 ಕಂಟ್ರೀಸ್. DXN ಹೆಂಗ್ ಬೆಳೆದಿದೆ? ಯಾರೆಲ್ಲ ಇಳಿದು ಹೋದ್ರು. ನೀವು ಇನ್ನೂ ಕುತ್ಕೊಂಡಿದ್ದೀರಿ, ನೀವು ಅಲ್ಲಿ ಅಲ್ದರಲ್ಲೇ ಇದ್ದೀರಿ. ನಿಮ್ಗೆ ಈಗ ರೈಟ್ ಚಾನ್ಸ್ ಇದೆ ನೋಡಿ, ನಿಮ್ಗೆಲ್ರಿಗೂ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ಈಗ ರೈಟ್ ಚಾನ್ಸ್. ಮೈಂಡ್ ಓಪನ್ ಮಾಡಿ. ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. 3000 PV ಆಲ್ರೆಡಿ ಮಾಡ್ತಾರೆ. 6 ಜನರನ್ನು ನಾನು ರೆಡಿ ಮಾಡ್ತೀನಿ. ನಾನು ಸಕ್ಸಸ್ ಆಗೇ ಆಗ್ತೀನಿ. ನಾನು DXN ಅಲ್ಲಿ 4 ಲೈನ್ ಮಾಡಿದ್ರೆ 10 ಲಕ್ಷ ಇನ್ಕಮ್ ತಗೊಳ್ತೀನಿ. ಕೈ ಎತ್ತಿ ಯಾರಾದ್ರೂ ಇದ್ರೆ 100% ನಿಮ್ಗೆ ನಿಮ್ ಜೊತೆಗೆ ನಾವಿರ್ತೀವಿ. ಎಸ್, ಯು ಕ್ಯಾನ್ ಡೂ ಇಟ್ ಅಂತ ಪ್ರತಿಯೊಬ್ಬರು ಮಾಡ್ಬೋದು. ಶ್ರೀಧರ್ ಮೂರ್ತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಬ್ಬರು ಸಾಕು ನನಗೆ. ವಿವೇಕಾನಂದ್ರ ಹೇಳ್ದಾಗಾಯ್ತು. ಸೊ ಯು ಕ್ಯಾನ್. ಬಾಳಪ್ಪ ಅವರೇ, ರಿಯಲಿ ಗ್ರೇಟ್. ಬಡಿಗೇರ್ ಬಾಳಪ್ಪ ಅವರು, ಸ್ಟಾರ್ಟ್ ಮಾಡೋಣ. ನಾವು ನಿಮ್ ಜೊತೆಗಿದ್ದೀವಿ. ವಿ ಕ್ಯಾನ್ ಡೂ ಇಟ್. ನಿಮ್ಮ ಹತ್ರ ಆಗ್ತದೆ ಅಂದ್ರೆ ಬೇರೆ ಯಾರ ಹತ್ರ ಆಗ್ತದೆ? ಎಲ್ಲರ ಹತ್ರ ಸಾಧ್ಯ ಉಂಟು, ಮಾಡ್ಲಿಕ್ಕೆ ಆಗ್ತದೆ. ಆನಂದ್ ಮಸ್ಲಿ ಅವರೇ, ರಿಯಲಿ ಗ್ರೇಟ್. ಸೊ ತುಂಬಾ ಜನ ನೀವು, ಶೈಲಾ ಶೆಟ್ಟಿ ಅವರು ಗ್ರೇಟ್, ರಾಘವೇಂದ್ರ ಅವರೇ ವೆರಿ ಗ್ರೇಟ್, ಐನಾಪುರ್ ಅವರೇ ಗ್ರೇಟ್. ರಿಯಲಿ ಗ್ರೇಟ್ ಪೀಪಲ್. ವಿಲ್ ಡಿಸೈಡ್, ವಿಲ್ ಮೇಕ್ ಇಟ್. 100% ಆಗ್ತದೆ, 100%. ಓನ್ಲಿ ಇಲ್ಲಿ ಥಿಂಕ್ ಮಾಡ್ಬೇಕಷ್ಟೇ. ನೀವು ಇಲ್ಲಿ ಒಪ್ಪಿದ್ರೆ ಆಟೋಮೆಟಿಕ್ ಎಲ್ಲ ಆಗೋಗ್ತದೆ ನಿಮ್ಗೆ. ಅದಕ್ಕೆ ಒಂದು ಸ್ಪೆಷಲ್ ಟ್ರೈನಿಂಗ್ ಕೊಡ್ತೀನಿ ಬೇಕಾದ್ರೆ. ಅದಕ್ಕೆಲ್ಲ ನಿಮ್ಗೆ ಹೇಗೆ ನಿಮ್ಗೆ ಭಗವಂತ ಆಶೀರ್ವಾದ ಮಾಡ್ತಾನಂತ ಗೊತ್ತಾಯ್ತಾ ನಿಮ್ಗೆ? ಅದಕ್ಕೆ ಬೇರೆ ಟ್ರೈನಿಂಗ್ ಇದೆ. ಕಂಬಾರ್ ಅವರೇ, ಗ್ರೇಟ್. ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ವಿ ವಿಲ್ ಮೇಕ್ ಇಟ್. 6 ಜನನ ಹುಡುಕಿ ತೆಗೆದುಬಿಟ್ಟು ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ನಾವು ಎಕ್ಸ್ಟ್ರಾ ಆರ್ಡಿನರಿ ಆಗ್ಬಿಡ್ತೀವಿ. ಈಗೆಲ್ಲ ನಿಮ್ಗೆ ಟ್ರೈನಿಂಗ್ ಸಿಕ್ಕಿದೆ. ಈ ಮೋಟಿವೇಶನ್ ಟ್ರೈನಿಂಗ್ ಇದು. ಈಗ ನೆಕ್ಸ್ಟ್ ನಿಮ್ಗೆ ರಿಯಲ್ ಟ್ರೈನಿಂಗ್ ಇರ್ತದೆ, ಅದನ್ನ ನಾಳೆ ಕಂಟಿನ್ಯೂ ಮಾಡೋಣ. ಆಲ್ ದ ಬೆಸ್ಟ್. ಏನಾದ್ರು ಕೇಳಲಿಕ್ಕಿದ್ರೆ, ಏನಾದ್ರು ಹೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ಆವಾಗ ಏನೋ ಕೈ ಎತ್ತಿದ್ರು, ಮತ್ತೆ ನನಗೆ ಮಧ್ಯದಲ್ಲಿ ಆನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎನಿಬಡಿ? ಸರ್, ಓಕೆ, ಇವತ್ತು ಮೋಟಿವೇಶನಲ್ ಟ್ರೈನಿಂಗ್ ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಶ್ರೀಧರ್ ಮೂರ್ತಿ ಅವರೇ, ಥ್ಯಾಂಕ್ ಯು. ಮೋಟಿವೇಶನ್ ಬೇಕಾಗ್ತದೆ ಕೆಲವು ಟೈಮ್ ಅಲ್ಲಿ. ನಮ್ಗೆ ಮೋಟಿವೇಶನ್ ಇಲ್ಲ ಅಂದ್ರೆ ಡಲ್ ಆಗ್ಬಿಡ್ತೀವಿ. ಹೌದಾಗಿ. ರಿಯಲಿ ಇಟ್ ಇಸ್ ಬ್ಯಾಡ್ಲಿ ನೀಡೆಡ್ ಸರ್, ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್. ಥ್ಯಾಂಕ್ ಯು. ಓಕೆ, ಎನಿಬಡಿ ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ನಾವು ಪ್ರೋಗ್ರಾಮ್ ಕ್ಲೋಸ್ ಮಾಡೋಣ. ಸಂಡೇ ನಿಮ್ಗೆ ಬೇರೆ ಪ್ರೋಗ್ರಾಮ್ ಇರ್ಬೋದು, ಎಂಜಾಯ್ ಮಾಡಿ. ಅದ್ರ ಜೊತೆಗೆ DXN ಇಟ್ಕೊಳ್ಳಿ. ಆಲ್ ದ ಬೆಸ್ಟ್. ಆನಂದ್ ನಸ್ಲಿ ಅವರೇ, ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ಖಂಡಿತವಾಗೂ ನಾವು ಈ DXN ದಲ್ಲಿ ಒಂದ್ ದಿವಸ ಸಕ್ಸಸ್ ಆಗ್ತೀವಿ ಸರ್, ನನಗದು ಪಕ್ಕಾ ಗೊತ್ತಿದೆ. ಅದಕ್ಕೋಸ್ಕರ ನಾವು ಈಗ ಒಂದು ನಾಟಕದಲ್ಲಿ ಮುಂದ್ಗಡೆ ಒಂದೇನೋ ನಡೆದಿರ್ತದ, ಮುಂದಿನ ಸೀನ್ ಹಿಂದ್ಗಡೆ ತಯಾರಾಗ್ತಾ ಇರ್ತದ, ಅದನ್ನ ಎಲ್ಲ ರೆಡಿ ಮಾಡ್ತಾ ಇರ್ತಾರ. ಅದೇ ತರ ನಾವೀಗ ಮುಂದಿನ ಸೀನ್ ಈಗಾಗಲೇ ರೆಡಿ ಮಾಡ್ತಾ ಇದ್ದೀವಿ. ಅದು ಖಂಡಿತವಾಗ್ಲೂ ನೆರವೇರುತ್ತೆ ಸರ್. ನಾವು ಇದರಲ್ಲಿ ಮುಖ್ಯವಾಗಿ
ವಿಶ್ವಾಸದಿಂದ ಕೆಲಸ ಮಾಡ್ಬೇಕಾಗಿದೆ, ವಿಶ್ವಾಸವನ್ನ ಗಳಿಸ್ಕೋಬೇಕಾಗಿದೆ. ಜನರ ನಮ್ಮ ಮೇಲೆ ವಿಶ್ವಾಸ ಇಟ್ಟಾಗ ನಾವು ಇದರಲ್ಲಿ ಹೆಚ್ಚು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಅವ್ರು ನಮ್ಮನ್ನ ಯಾವಾಗ್ಲೂ ಸಂಶಯ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಇವನಿಗೇನೋ ಲಾಭದ, ಅದಕ್ಕೆ ಇದನ್ನ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇಂಥವ್ರೇ ಅವ್ರಿಗೆಲ್ಲ ಬಹಳ ಜನ ಭೇಟಿಯಾಗಿ ಹೋಗ್ಬಿಟ್ಟಿರ್ತಾರ, ಬಹಳ ಜನ ತಲೆ ತಿಂದಿರ್ತಾರ, ಬಹಳ ಜನ ಅವ್ರಿಗೆ ನುಕ್ಸಾನ್ ಮಾಡಿರ್ತಾರ. 1 ವರ್ಷದಾಗ ನಿಮ್ಮನ್ನ ಅಲ್ಲಿ ಒಯ್ತೀವಿ, ಇಲ್ಲಿ ಒಯ್ತೀವಿ, ಅಷ್ಟ್ ಮ್ಯಾಲ್ ಹೊಕ್ಕಿರಿ, ಇಷ್ಟ್ ಮ್ಯಾಲ್ ಹೊಕ್ಕಿರಿ, ಏನೇನೋ ಹೇಳಿರ್ತಾರ. ಅವ್ರಿಗೆ ಟಪಿಗೆ ಹಾಕಿ ಹೋಗ್ಬಿಟ್ಟಿರ್ತಾರ. ಹೀಗಾಗಿ ನಾವು ಟಪಿಗೆ ಹಾಕುವವ್ರಂತ ತಿಳ್ಕೊಂಡ್ಬಿಡ್ತಾರ ಇವರು. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಅದಕ್ಕ ನಮ್ಮನ್ನ 10ರಲ್ಲಿ 11 ನಮ್ಮನ್ನು ಬಿಡ್ತಾರ. ಈ ತರ ಆಗಿ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದು ರಿಯಲಿ ಒಳ್ಳೇದದ, ರಿಯಲಿ ಚೆನ್ನಾಗಿದೆ, ರಿಯಲಿ ಇದರಿಂದ ನಮಗ ಲಾಭ ಇದೆ ಅಂತ ಒಂದು ದಿವಸ ಗೊತ್ತಾಯ್ತಂದ್ರೆ ಆ ವ್ಯಕ್ತಿ ನಮ್ ಕಡೆಗೆ ಬರ್ತಾನೆ ಸರ್, ಖಂಡಿತವಾಗ್ಲೂ ಬರ್ತಾನೆ. ನಾವು ತಾಳ್ಮೆಯಿಂದ, ಪ್ರಾಮಾಣಿಕತನದಿಂದ, ನಿಯತ್ತಿನಿಂದ ನಾವು ಜನರ ಆರೋಗ್ಯವನ್ನ ಸರಿ ಮಾಡ್ಬೇಕು ಅನ್ನುವಂತ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡಿದೀವಿ ಅಂದ್ರ ಬಹುತೇಕ ಇನ್ನೊಂದು 2-3 ವರ್ಷಗಳಲ್ಲಿ ನಾವು ಬಹಳ ಬೆಳಿತೀವಿ ಸರ್. ಅವಾಗ ಇವ್ರು ಎಷ್ಟು ವರ್ಷ ಆತು ಮರೆ ಅವನವ್ನು ಹೇಳಾಕತ್ತಿ, ನಮಗಗಳೇ 10-15 ವರ್ಷ ಆತು, ಹಂಗ ಅದ್ರಾಗ ಅದಾರ, ಇನ್ನೂ ಹೇಳತಾನ ಅದಾರ, ಏನಾದ್ರೂ ಇರಬಹುದು ಇದ್ರಾಗ ಅಂತ ತಿಳ್ಕೊಂಡು ಅವಾಗ ಅವರು ನಮ್ಮ ಹತ್ರ ಬರಬಹುದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಆನಂದ್ ಮಸ್ಲೆ ಅವರೇ. ನೀವು ಹೇಳಿದ ಸತ್ಯ ಇದೆ. ಗ್ಯಾರಂಟಿ ಯಾವಾಗ ನೀವು ಅದಕ್ಕೆ ಒಂದಕ್ಕೆ ಸ್ಟಿಕ್ ಆನ್ ಆಗ್ತಾರೆ, ಜನ ನಂಬಿಟ್ಟು ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಅದಕ್ಕೆ ನಮ್ಮ ಲಿಸ್ಟ್ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಫಸ್ಟ್ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅವರಿಗೆಲ್ರಿಗೂ ಹೇಳ್ಬೇಕಂತೆ, ನಾನೊಂದು ಇಂಥ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀವು ಹೇಳಿಲ್ಲ ಅಂದ್ರೆ ಅವರು, ನೀವು ದೊಡ್ಡ ಮರ್ಸಿಡೀಸ್ ಬೆಂಜ್ ಕಾರಲ್ಲಿ ಹೋಗ್ಬೇಕಾದ್ರೆ, ನೋಡ್ ಮಾರ ಇವು ಮಾತ್ರ ಏನೋ ಮಾಡ್ದ, ನನಗೆ ಹೇಳಲೇ ಇಲ್ಲ ಅಂತ ಹೇಳ್ತಾರಂತೆ. ಯಾಕಂದ್ರೆ ನಿಮ್ ಸಂಬಂಧಿಕರು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾವು ಅದನ್ನ ಹೇಳ್ಬಿಟ್ಟು ಅವರಿಗೆ ಅಟ್ಲೀಸ್ಟ್ ಪ್ರಾಡಕ್ಟ್ ಇದು ತಗೊಳ್ಳಿದ್ರೆ ಪ್ರಾಡಕ್ಟ್ ಆದ್ರೂ ಕೊಡ್ಬೇಕಂತ. ಓಕೆ, ಆ ರೀತಿಯಲ್ಲಿ ನೀವು ಕರೆಕ್ಟ್ ಹೇಳಿದಿರಿ, ಹಾಗೆ ಆಗ್ತದೆ. ಓಕೆ, ಕ್ಲೋಸ್ ಮಾಡೋಣ ಹಾಗಾದ್ರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. Yes, sir. Thank you very much. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.